ಒಂದು ಫ್ಯಾಮಿಲಿ ಅವರು ಯಾರನ್ನೋ ಹುಡುಕ್ತಾ ಹುಡುಕ್ತಾ ಒಂದು ಕ್ಲಬ್ ನ ಒಳಗಡೆ ಬರ್ತಾರೆ. ಆದ್ರೆ ಈ ಕ್ಲಬ್ ನಲ್ಲಿ ನೋಡಿದ್ರೆ ಡೈನೋಸಾರ್ಸ್ ಗಳೆಲ್ಲ ಇರ್ತವೆ. ಅದಕ್ಕೆ ಇವುಗಳಿಂದ ತಪ್ಪಿಸ್ಕೊಳ್ತಾ ಹೇಗೋ ಮಾಡಿ ಪ್ಲೇನ್ ನ ಒಳಗಡೆ ಬರ್ತಾರೆ. ನಂತರ ಪ್ಲೇನ್ ನ ಸಹಾಯದಿಂದ ಅಲ್ಲಿಂದ ಸೀದಾ ಒಂದು ದಟ್ಟ ಕಾಡಿನ ಮಧ್ಯೆ ಇರುವಂತ ಒಂದು ವಿಚಿತ್ರವಾಗಿರುವಂತ ಜಾಗಕ್ಕೆ ಬರ್ತಾರೆ. ಈ ಜಾಗಕ್ಕೆ ಬರೋದೇನೋ ಬಂದ್ಬಿಡ್ತಾರೆ. ಆದ್ರೆ ಇಲ್ಲಿಂದ ಹೊರಗಡೆ ಹೋಗೋದು ಅಸಾಧ್ಯದ ಮಾತು. ಮುಂದೆ ಅವ್ರ ಜೊತೆ ಏನಾಯ್ತು, ಏನಕ್ಕೋಸ್ಕರ ಇಲ್ಲಿಗೆ ಬಂದ್ರು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಜುರಾಸಿಕ್ ವರ್ಲ್ಡ್ ಡಾಮಿನಿಯನ್ ಅಂತ. ಮೂವಿಯ ಮೊದಲ ಸೀನಲ್ಲಿ ನಮಗೆ ಬೇರಿಂಗ್ ಸಮುದ್ರನ ತೋರಿಸ್ತಾರೆ. ಇಲ್ಲಿ ಒಂದಷ್ಟು ಜನ ಮೀನನ್ನ ಹಿಡಿಯೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಹಿಡಿದಿರುವಂತ ಮೀನನ್ನ ತಿನ್ನೋದಕ್ಕೆ ಸಮುದ್ರದಿಂದ ಒಂದು ದೊಡ್ಡ ಡೈನೋಸಾರ್ ಬರುತ್ತೆ. ಇದರಲ್ಲಿ ಮೀನನ್ನ ಹಿಡಿಯೋದಕ್ಕೆ ಬಂದಿದ್ದಂತ ಜನರು ಕೂಡ ಸತ್ತೋಗ್ತಾರೆ. ನಂತರದ ಸೀನ್ನಲ್ಲಿ ನಮ್ಗೆ ಹೇಳ್ತಾ ಹೋಗ್ತಾರೆ, ಮನುಷ್ಯರು ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟ್ ಇಂದ ಕೋಟ್ಯಾಂತರ ವರ್ಷಗಳ ಹಿಂದೆನೆ ನಾಶ ಆಗೋಗಿದ್ದಂತ ಡೈನೋಸಾರ್ಸ್ ಗಳು ಭೂಮಿ ಮೇಲೆ ಮತ್ತೊಂದ್ಸಲ ಹುಟ್ಟಿ ಮನುಷ್ಯರ ಮಧ್ಯೆನೆ ಜೀವನ ಮಾಡೋದಕ್ಕೆ ಶುರು ಮಾಡಿದವೆ ಅಂತ. ಈಗ ಈ ಡೈನೋಸಾರ್ಸ್ ಗಳನ್ನ ಸ್ಟಡಿ ಮಾಡುವಂತ ಜವಾಬ್ದಾರಿನ ಬಯೋಸಿನ್ ಅನ್ನೋ ಒಂದು ಕಂಪನಿಗೆ ಗವರ್ನಮೆಂಟ್ ನವರು ಕೊಟ್ಟಿದ್ದಾರೆ. ಈ ಕಂಪನಿಯ ಓನರ್ ಆಗಿರುವಂತ ಲೀವಿಸ್ ನ ಪ್ರಕಾರ ಡೈನೋಸಾರ್ಸ್ ನ ಬಾಡಿಲಿರುವಂತ ಪುರಾತನ ಜೀನ್ಸ್ ಗಳನ್ನು ಉಪಯೋಗಿಸಿಕೊಂಡು ಈಗಿನ ಸಾವಿರಾರು ಕಾಯಿಲೆಗಳಿಗೆ ಮೆಡಿಸನ್ ನ ಕಂಡುಹಿಡಿಬಹುದಂತೆ. ಅಷ್ಟೇ ಅಲ್ಲದೆ ಮನುಷ್ಯರಿಗೆ ಈಗ ಈ ಡೇಂಜರಸ್ ಆಗಿರುವಂತ ಡೈನೋಸಾರ್ಸ್ ಗಳ ಜೊತೆ ಜೀವನ ಮಾಡೋದನ್ನ ಬಿಟ್ಟು ಬೇರೆ ದಾರಿನೂ ಕೂಡ ಇರೋದಿಲ್ಲ. ಇಲ್ಲಿಂದ ಸೀನ್ ನೆವಾಡಾದ ಒಂದು ಸಣ್ಣ ಕಂಪನಿ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ರಾತ್ರಿಯ ಸಮಯದಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಕ್ಲೇರ್ ಹಾಗೆ ಇವಳ ಫ್ರೆಂಡ್ ಆಗಿರುವಂತ ಜಿಯಾ ಇಲ್ಲಿಗೆ ಬಂದಿರ್ತಾರೆ. ಯಾಕೆಂತಂದ್ರೆ ಈ ಕಂಪನಿಯವರು ಇಲ್ಲಿಗಲ್ ಆಗಿ ಬ್ರೀಡಿಂಗ್ ಅನ್ನ ಮಾಡಿಸಿ ಡೈನೋಸಾರ್ಸ್ ಗಳ ಪಾಪ್ಯುಲೇಷನ್ ನ ಜಾಸ್ತಿ ಮಾಡೋದಕ್ಕೆ ನೋಡ್ತಿರ್ತಾರೆ. ಇಲ್ಲೇ ಒಂದು ಸಣ್ಣ ಡೈನೋಸಾರ್ ನ ನೋಡ್ತಾರೆ. ಇಲ್ಲಿ ಇದಕ್ಕೆ ಹುಷಾರಿರೋದಿಲ್ಲ. ಆದ್ರಿಂದ ಇದನ್ನ ಸೇಫ್ ಆಗಿರುವಂತ ಜಾಗಕ್ಕೆ ತಗೊಂಡು ಹೋಗೋದಕ್ಕೆ ನೋಡ್ತಿರ್ತಾರೆ. ಇವರಿಬ್ಬರ ಜೊತೆ ಫ್ರಾಂಕ್ಲಿನ್ ಕೂಡ ಬಂದಿರ್ತಾರೆ. ನಂತರ ಇವ್ರು 3 ಜನ ಸಣ್ಣ ಡೈನೋಸಾರ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಕಂಪನಿಯವರು ಇವರನ್ನ ಚೇಸ್ ಮಾಡ್ಕೊಂಡು ಬರ್ತಿರ್ತಾರೆ ಆ ಡೈನೋಸಾರ್ ನ ಕಿತ್ಕೊಳ್ಳೋದಕ್ಕೆ ಅಂತ. ಆದ್ರೂ ಕೂಡ ಇವರು ಸೋಲನ್ನು ಒಪ್ಕೊಳ್ಳದೆ ಕಷ್ಟಪಟ್ಟು ಅಲ್ಲಿಂದ ತುಂಬಾ ದೂರ ಬಂದ್ಬಿಡ್ತಾರೆ. ಆಕ್ಚುಲಿ ಇವ್ರು 3 ಜನ ಮೊದಲು ಜುರಾಸಿಕ್ ವರ್ಲ್ಡ್ ಅನ್ನು ಡೈನೋಸಾರ್ಸ್ ಗಳ ಝೂ ಅಲ್ಲಿ ಕೆಲಸ ಮಾಡ್ತಿದ್ರು. ಆದ್ರಿಂದನೇ ಡೈನೋಸಾರ್ಸ್ ಗಳಿಗೆ ಅನ್ಯಾಯ ಆಗ್ತಿರೋದನ್ನ ನೋಡ್ಕೊಂಡು ಸುಮ್ನಿರೋದಕ್ಕಾಗೋದಿಲ್ಲ. ಆದ್ರೆ ಫ್ರಾಂಕ್ಲಿನ್ ಮತ್ತೆ ಜಿಯಾಗೆ ಇದೆಲ್ಲ ಸಾಕಾಗ್ಬಿಟ್ಟಿರುತ್ತೆ. ಇನ್ಮೇಲೆ ನಾವಿಬ್ರು ಈ ಕೆಲಸನ ಮಾಡೋದಿಲ್ಲ, ನಮ್ಮ ಜೀವನ ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ತಾರೆ. ಕ್ಲೇರ್ ಕೂಡ ಸರಿ ಅಂತ ಒಪ್ಕೊಳ್ತಾಳೆ. ಇದಾದ್ಮೇಲೆ ಈ ಕಡೆ ಓವನ್ ಗ್ರೇಡಿ ಬೆಟ್ಟಗಳ ಹತ್ರ ಪ್ಯಾರೋಸಾರ ಲೋಪಸ್ ಅನ್ನೋ ಡೈನೋಸಾರ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ. ಹೀಗೆ ಫಾಲೋ ಮಾಡ್ತಾ ಮಾಡ್ತಾ ಒಂದು ಡೈನೋಸಾರ್ ನ ಹಿಡಿದು ಬಿಡ್ತಾನೆ ಕೂಡ. ಆಗ ನಮ್ಗೆ ಗೊತ್ತಾಗೋದು ಇದಕ್ಕೆ ನೋವು ಮಾಡೋದಕ್ಕೆಲ್ಲ ಇವನು ಹಿಡಿತಿರೋದು, ಬದಲಾಗಿ ಇದನ್ನ ಸಾಕೋದಕ್ಕೆ ಅಂತ. ಇದು ಡೈನೋಸಾರ್ಗೂ ಕೂಡ ಗೊತ್ತಾಗ್ಬಿಡುತ್ತೆ ಓವನ್ ಒಬ್ಬ ಒಳ್ಳೆ ವ್ಯಕ್ತಿ ಅಂತ. ಆಕ್ಚುಲಿ ಓವನ್ ಕೂಡ ಕ್ಲೇರ್ ಕೆಲಸ ಮಾಡ್ತಿದ್ದಂತ ಜುರಾಸಿಕ್ ವರ್ಲ್ಡ್ ನಲ್ಲೇ ಕೆಲಸ ಮಾಡ್ತಿದ್ದ. ಅಷ್ಟೇ ಅಲ್ಲದೆ ಇವನು ಡೈನೋಸಾರ್ಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಿದ್ದ. ಆದ್ರೆ ಇದನ್ನೆಲ್ಲ ರೈನ್ ಅನ್ನೋ ಒಬ್ಬ ವ್ಯಕ್ತಿ ವಾಚ್ ಮಾಡ್ತಿರ್ತಾನೆ. ನಂತರ ಸೀನ್ ಮೇಜಿ ಅನ್ನೋ ಒಬ್ಳು ಹುಡುಗಿ ಕಡೆಗೆ ಶಿಫ್ಟ್ ಆಗುತ್ತೆ. ಇವಳು ಕನ್ಸ್ಟ್ರಕ್ಷನ್ ನಡೀತಿರುವಂತ ಒಂದು ಜಾಗಕ್ಕೆ ಬಂದು ನೋಡಿದ್ರೆ ಈ ಜಾಗದಲ್ಲಿ ಅಪೆಟೋಸಾರಸ್ ಅನ್ನೋ ಡೈನೋಸಾರ್ಸ್ ಗಳು ಇರ್ತವೆ. ಇವುಗಳು ಸಸ್ಯಾಹಾರಿ ಆಗಿರೋದ್ರಿಂದ ಮನುಷ್ಯರಿಗೆ ಯಾವುದೇ ತರದ ಅಪಾಯ ಮಾಡೋದಿಲ್ಲ. ಆದ್ರಿಂದ ಈ ವರ್ಕರ್ಸ್ ಗಳು ಅವುಗಳನ್ನ ಸೇಫ್ ಆಗಿ ಬೇರೆ ಕಡೆಗೆ ಕಳಿಸ್ತಿರ್ಬೇಕಾದ್ರೆ ಮೇಜಿ ಅವುಗಳನ್ನ ನೋಡ್ತಿರ್ತಾಳೆ. ಇವಳಿಗಂತೂ ಡೈನೋಸಾರ್ ಅಂದ್ರೆ ತುಂಬಾನೇ ಇಷ್ಟ. ಅಲ್ಲಿಂದ ಇವಳು ಮನೆಗ್ ಬಂದಾಗ ಇವಳ ತಾಯಿ ಆಗಿರುವಂತ ಕ್ಲೇರ್ ನ ನಮ್ಗೆ ತೋರಿಸ್ತಾರೆ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ಒಂದಷ್ಟು ಜನ ನಿನ್ನ ಹುಡುಕ್ತಿದ್ದಾರೆ, ಸಿಟಿ ಕಡೆಗೆ ಹೋಗ್ಬೇಡ ಅಂದ್ರು ಯಾಕೆ ಹೋಗಿದೆ ಅಂತ ಕೇಳ್ತಾಳೆ. ಆದ್ರೆ ಮೇಜಿಗ್ ಮಾತ್ರ ಯಾವಾಗ್ಲೂ ಈ ತರ ಮನೇಲಿ ಬಚ್ಚಿಟ್ಕೊಂಡಿರೋದು ಇಷ್ಟ ಆಗ್ತಿರೋದಿಲ್ಲ. ನಂತರ ಇಲ್ಲಿಗೆ ಓವನ್ ಕೂಡ ಬಂದು ತಲುಪ್ತಾನೆ. ಹೌದು, ಕ್ಲೇರ್ ಹಾಗೆ ಓವನ್ನೇ ಮೇಜಿಯ ತಂದೆ ತಾಯಿ. ಅದೇ ಸಮಯಕ್ಕೆ ನಮ್ಗೆ ಕಾಡಿನ ಒಳಗಡೆಯಿಂದ ಓವನ್ ಹಾಗೆ ಅವನ ಫ್ಯಾಮಿಲಿನ ನೋಡ್ತಿರುವಂತ ವೆಲೆಜರಾಪ್ಟರ್ ಅನ್ನೋ ಒಂದು ಪ್ರಜಾತಿಗೆ ಸೇರಿರೋ ಡೈನೋಸಾರ್ ನ ನಮ್ಗೆ ತೋರಿಸ್ತಾರೆ. ಅಂದಂಗೆ ಇದರ ಹೆಸರು ಬ್ಲೂ ಅಂತ. ಇದು ಯಾಕೆ ಓವನ್ ಹಾಗೆ ಅವನ ಫ್ಯಾಮಿಲಿನ ನೋಡ್ತಿದೆ ಅಂತಂದ್ರೆ ಜುರಾಸಿಕ್ ವರ್ಲ್ಡ್ ಝೂ ನಲ್ಲಿ ಇರ್ಬೇಕಾದ್ರೆ ಇದನ್ನ ಟ್ರೈನಿಂಗ್ ಮಾಡಿದ್ದೆ ಓವನ್. ಅಷ್ಟೇ ಅಲ್ಲದೆ ಇದಕ್ಕೊಂದು ಮರಿನೂ ಕೂಡ ಆಗ್ಬಿಟ್ಟಿರುತ್ತೆ. ಅದು ಕೂಡ ಯಾವುದೇ ಗಂಡು ವೆಲೆಜರಾಪ್ಟರ್ ನ ಸಹಾಯ ಇಲ್ದೆ. ಇದೊಂದು ತುಂಬಾನೇ ವಿಚಿತ್ರವಾಗಿರುವಂತ ವಿಷಯ. ನಂತರ ಎಷ್ಟೊತ್ತಿಗೆ ಕತ್ಲಾಗಿರುತ್ತೆ. ಆಗ ಓವನ್ ಮೇಜಿಗೆ ಅರ್ಥ ಮಾಡಿಸ್ತಿರ್ತಾನೆ, ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ಪ್ಲೀಸ್ ಆ ರೀತಿ ಎಲ್ಲ ಸಿಟಿ ಒಳಗಡೆ ಹೋಗ್ಬೇಡ ಅಂತ. ಹೀಗೆ ಇವರೆಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಮೇಜಿ ಇವರಿಬ್ಬರ ಸ್ವಂತ ಮಗಳು ಅಲ್ಲ. ಇವಳು ಒಂದಷ್ಟು ಕೆಟ್ಟ ಜನರ ಕೈಲಿ ಸಿಗಾಕೊಂಡಿದ್ಲು. ಅವರಿಂದ ಕಾಪಾಡಿ ಅಲ್ಲಿಂದ ಇಲ್ಲಿವರೆಗೂ ಮಗಳು ರೀತಿನೇ ಇವರಿಬ್ರು ಇವಳನ್ನ ನೋಡ್ಕೋತಿದ್ರು ಅಂತ. ಹೌದು, ಆ ಕೆಟ್ಟ ಜನರಿಂದಾನೇ ಇವಳ ಪ್ರಾಣಕ್ಕೆ ಅಪಾಯ ಇರೋದು. ಇವ್ರ ಪಾಡಿಗೆ ಇವರು ಇದನ್ನೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಮ್ಗೆ ದೂರದಲ್ಲಿ ತೋರಿಸ್ತಾರೆ. ಒಂದು ಕಾರ್ ನಲ್ಲಿ ಕುಂತ್ಕೊಂಡು ಆಗ್ಲೇ ನಮ್ಗೆ ತೋರಿಸ್ತಾರಲ್ಲ ರೈನ್, ಅವನು ಇವರೆಲ್ಲರನ್ನು ವಾಚ್ ಮಾಡ್ತಿರ್ತಾನೆ. ನಂತರ ಸೀನ್ ಟೆಕ್ಸಸ್ ನ ಕಡೆಗೆ ಶಿಫ್ಟ್ ಆದಾಗ ಇಲ್ಲಿ ಗೋಧಿ ಬೆಳೆನ ಬೆಳೆದಿರೋದನ್ನ ತೋರಿಸ್ತಾರೆ. ಹಾಗೆ ಇಬ್ರು ಮಕ್ಕಳುಗಳು ಇವರ ಫಾರ್ಮ್ ನಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗೋಧಿಯಿಂದ ದೊಡ್ಡ ದೊಡ್ಡ ಹುಳಗಳ ಗುಂಪು ಹೊರಗಡೆ ಬಂದು ಇವರಿಬ್ರನ್ನ
ಚೇಸ್ ಮಾಡೋದಕ್ಕೆ ಶುರು ಮಾಡ್ತವೆ ತಿನ್ನೋದಕ್ಕೆ ಅಂತ. ಅಷ್ಟರಲ್ಲಿ ಇವರಿಬ್ರು ಬಂದು ಶೆಡ್ ನ ಒಳಗಡೆ ಲಾಕ್ ಆಗ್ಬಿಡ್ತಾರೆ. ಆಗ ಒಂದು ಹುಳನು ಕೂಡ ಒಳಗಡೆ ಬರ್ತಿದ್ದಂಗೆನೆ ಬಕೆಟ್ ಅನ್ನ ಹಾಕಿ ಅದನ್ನು ಮುಚ್ಚಿ ಹಿಡಿದು ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆ ಇಬ್ಬರ ಮಕ್ಕಳ ತಾಯಿ ಆಲಿ ಅನ್ನೋ ಒಬ್ರು ಲೇಡಿನ ಕರೆಸ್ತಾರೆ. ಆಕ್ಚುಲಿ ಆಲಿ ಒಬ್ಳು ಆರ್ಕಿಯಾಲಜಿಸ್ಟ್, ಅದ್ರ ಜೊತೆಗೆ ಡೈನೋಸಾರ್ಸ್ ಗಳ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಿದ್ದಾಳೆ. ಹೀಗೆ ಆಲಿ ಮುಂದೆ ಬಂದು ನೋಡಿದ್ರೆ ಆ ಹುಳಗಳು ಇವರ ಗದ್ದೆಯ ಬೆಳೆನ ಮಾತ್ರ ಹಾಳು ಮಾಡಿ ಪಕ್ಕದ ಗದ್ದೆಯ ಬೆಳೆನ ಟಚ್ ಕೂಡ ಮಾಡಿರೋದಿಲ್ಲ. ಆಗ ಇವಳು ಆ ಲೇಡಿನ ಕೇಳಿದಾಗ ಗೊತ್ತಾಗುತ್ತೆ ಪಕ್ಕದ ಗದ್ದೆಯವರು ಬಯೋಸಿನ್ ಕಂಪನಿಯ ಬಿತ್ತನೆಗಳನ್ನ ಯೂಸ್ ಮಾಡಿದ್ರು ಅಂತ. ಇದಾದ್ಮೇಲೆ ಉತಾ ಅನ್ನೋ ಬೆಟ್ಟ ಗುಡ್ಡಗಳಿರುವಂತ ಜಾಗದಲ್ಲಿ ನಮ್ಗೆ ತೋರಿಸ್ತಾರೆ. ಒಂದು ಆರ್ಕಿಯಾಲಜಿಸ್ಟ್ ಟೀಮ್ ನವರು ಮಣ್ಣಲ್ಲಿ ಮುಚ್ಚೋಗಿರುವಂತ ಒಂದು ಡೈನೋಸಾರ್ ನ ಮೂಳೆನ ಹುಡುಕಿ ಹೊರಗಡೆ ತೆಗಿತಿರ್ತಾರೆ. ಈ ಟೀಮ್ ನ ಪ್ರೊಫೆಸರ್ ನ ಹೆಸರು ಅಲೆನ್ ಗ್ರಾಂಟ್ ಅಂತ. ಅಲೆನ್ ಗ್ರಾಂಟ್ ಬಂದು ನೋಡಿದ್ರೆ ಇವನ ಹತ್ರ ಆಲಿ ಬಂದಿರ್ತಾಳೆ. ಆಕ್ಚುಲಿ 30 ವರ್ಷಗಳ ಹಿಂದೆ ಇವರಿಬ್ರು ಜೊತೆಲೆ ಆರ್ಕಿಯಾಲಜಿಸ್ಟ್ ಗಳಾಗಿ ಕೆಲಸ ಮಾಡ್ತಿದ್ರು. ಅದ್ರ ಜೊತೆ ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು ಕೂಡ. ಆದ್ರೆ ಆಲಿ ಬೇರೆ ಮದ್ವೆನ ಆಗಿದ್ರಿಂದ ಇಷ್ಟು ವರ್ಷ ಇವರು ದೂರ ಆಗ್ಬಿಟ್ಟಿದ್ರು. ಈಗ ಸಡನ್ ಆಗಿ ಇವಳು ಏನು ಕುಡ್ಕೊಂಡು ಬಂದಿದ್ದಾಳೆ ಅಂತಾನೆ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಹೀಗೆ ಇವರಿಬ್ರು ಸ್ವಲ್ಪ ಖುಷಿಲಿ ಸ್ವಲ್ಪ ಬೇಜಾರಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಲೆನ್ಗೆ ಗೊತ್ತಾಗುತ್ತೆ ಆಲಿ ಹಾಗೆ ಅವಳ ಗಂಡನ್ಗೆ ಡಿವೋರ್ಸ್ ಆಗೋಗಿದೆ ಅಂತ. ನಂತರ ಆಲಿ ಆ ಇಬ್ರು ಮಕ್ಕಳು ಹಿಡಿದಿದಂತ ಹುಳನ ತೋರಿಸಿದಾಗ ಇವನು ಹೇಳ್ತಾನೆ ಇದ್ರ ಹೆಸರು ಲೋಕಾಸ್ಟ್ ಅಂತ. ಆಗ ಆಲಿ ಇವಳು ಇಲ್ಲಿಗೆ ಬಂದಿರುವಂತ ವಿಷಯನ ಹೇಳ್ತಾ ಹೋಗ್ತಾಳೆ. ಈ ಲೋಕಾಸ್ಟ್ ಹುಳಗಳ ಒಳಗಡೆ ಡೈನೋಸಾರ್ ಗಳ DNA ಇದೆ. ಈ ತರ ಮಾಮೂಲಿ ಆಗಿರುವಂತ ಲೋಕಾಸ್ಟ್ ಹುಳಗಳನ್ನ ದೊಡ್ಡ ದೊಡ್ಡ ಹುಳಗಳಾಗಿ ಕನ್ವರ್ಟ್ ಮಾಡ್ತಿರೋದು ಬೇರೆ ಯಾರು ಅಲ್ಲ, ಬಯೋಸಿನ್ ಕಂಪನಿಯವರೇ. ಯಾಕೆಂತಂದ್ರೆ ಈ ಹುಳಗಳು ಬಯೋಸಿನ್ ಕಂಪನಿಲಿ ತಯಾರು ಮಾಡಿರುವಂತ ಬಿತ್ತನೆಗಳನ್ನ ಮಾತ್ರ ತಿಂತಿಲ್ಲ, ಅವುಗಳನ್ನ ಬಿಟ್ಟು ಬೇರೆ ಬಿತ್ತನೆಗಳಿಂದ ಬೆಳೆದಿರುವಂತ ಬೆಳೆನೆಲ್ಲ ತಿನ್ಕೋಬಿಡ್ತಿದಾವೆ. ಇದರ ಅರ್ಥ ಏನು ಅಂತಂದ್ರೆ ಜನರು ಬರೀ ಬಯೋಸಿನ್ ಕಂಪನಿಲಿ ತಯಾರು ಮಾಡಿರುವಂತ ಬಿತ್ತನೆಗಳನ್ನ ಮಾತ್ರ ತಗೊಳ್ಬೇಕು ಅಂತ ಆ ಕಂಪನಿಯವರು ಈ ರೀತಿ ಎಲ್ಲ ಮಾಡ್ತಿದ್ದಾರೆ. ಅವರು ಈ ಲೋಕಾಸ್ಟ್ ಹುಳಗಳ ಒಳಗಡೆ ಡೈನೋಸಾರ್ಸ್ ಗಳ DNA ನ ಮಿಕ್ಸ್ ಮಾಡಿ ಈ ರೀತಿ ರಾಕ್ಷಸ ಹುಳಗಳನ್ನ ತಯಾರು ಮಾಡ್ತಿದ್ದಾರೆ ಅಂತ ನಾವು ಗವರ್ಮೆಂಟ್ ಗೆ ಪ್ರೂಫ್ ಅನ್ನ ತೋರಿಸಿದ್ರೆ ಗವರ್ನಮೆಂಟ್ ಇದನ್ನೆಲ್ಲ ತಡೆಯುತ್ತೆ ಅಂತ. ಆದ್ರೆ ಮೊದ್ಲು ಅಲೆನ್ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ, ನನಗಿದೆಲ್ಲ ಸಾಕಾಗಿದೆ ಅಂತ. ಆಗ ಆಲಿ ನನ್ಗೆ ನಿನ್ ಮೇಲೆ ಬಿಟ್ಟು ಇನ್ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಂಗೆನೆ ಇವನು ಕೂಡ ಅವಳ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾನೆ. ಆಕ್ಚುಲಿ ಇವರಿಬ್ರು ಆ ಕಂಪನಿಗೆ ಹೋಗೋದಕ್ಕೆ ಆ ಕಂಪನಿಯಲ್ಲಿರುವಂತ ಇವರಿಬ್ಬರ ಒಬ್ಬ ಫ್ರೆಂಡ್ ಇನ್ವಿಟೇಷನ್ ನ ಕಳಿಸಿರ್ತಾನೆ. ನಂತರ ಇವರಿಬ್ರು ಕೂಡ ಬಂದು ಫ್ಲೈಟ್ ಅನ್ನ ಹತ್ತಿ ಸೀದಾ ಡಾಲಮೈಟ್ ಅನ್ನೋ ಜಾಗಕ್ಕೆ ಹೋಗ್ತಿರ್ತಾರೆ. ನಂತರ ಮೇಜಿ ನೋಡ್ತಾಳೆ ಬ್ಲೂ ನ ಮರಿ ಇವಳ ಹತ್ರ ಬಂದಿರುತ್ತೆ. ಆದ್ರಿಂದ ಇವಳು ಅದಕ್ಕೆ ಬೇಟ ಅಂತ ಹೆಸರಿಟ್ಟು ಒಂದು ಬ್ರೆಡ್ ಪೀಸ್ ಅನ್ನ ಕೊಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಬ್ಲೂ ಕೂಡ ಬಂದ್ಬಿಡುತ್ತೆ. ಆದ್ರಿಂದ ಓವನ್ ಇಲ್ಲಿಗೆ ಬಂದು ಅದನ್ನ ಅಟ್ಯಾಕ್ ಮಾಡದೇ ಇರೋ ರೀತಿ ತಡಿತಿರ್ತಾನೆ. ಇವನ್ಗಂತೂ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ, ಎಷ್ಟು ದಿನ ಬ್ಲೂ ನಮ್ಮ ಸುತ್ತಮುತ್ತನೇ ಇತ್ತ ಅಂತ. ನಂತರ ವೆಲ್ಡನ್ ಇಲ್ಲಿಂದ ಕಾಡಿನ ಒಳಗಡೆ ಹೋಗೋ ರೀತಿ ಮಾಡಿ ಓವನ್ ಮೇಜಿಗೆ ಒಳಗಡೆ ಹೋಗೋದಕ್ಕೆ ಹೇಳ್ತಾನೆ. ಇವಳಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಒಳಗಡೆ ಹೋಗ್ತಾಳೆ. ಆಗ ಕಾಡಿನ ಒಳಗಡೆ ಹೋಗ್ತಿರುವಂತ ಓವನ್ ನೋಡಿ ರೈನ್ ಡಿಸೈಡ್ ಮಾಡ್ತಾನೆ ಇದೇ ಸರಿಯಾದ ಸಮಯ ಅಂತ. ಈ ಕಡೆ ಕ್ಲೇರ್ ನೋಡ್ತಾಳೆ ಎಷ್ಟೇ ಬೇಡ ಅಂದ್ರೂ ಕೂಡ ಮೇಜಿ ಮತ್ತೊಂದ್ಸಲ ಸಿಟಿ ಕಡೆಗೆ ಹೋಗ್ತಿದ್ದಾಳೆ ಅಂತ. ಆದ್ರೆ ಕಾಡಿನಲ್ಲಿ ಬ್ಲೂ ಹಾಗೆ ಇದ್ರ ಮರಿ ಬೇಟಾ ಒಟ್ಟಿಗೆ ಇರ್ಬೇಕಾದ್ರೆ ಬೇಟಾ ಒಂದು ಟ್ರಾಪ್ ಗೆ ಸಿಗಾಕೋಬಿಡುತ್ತೆ. ಅದೇ ಸಮಯಕ್ಕೆ ಬಂದು ಬ್ಲೂನ ಬೆಟ್ಟದಿಂದ ಕೆಳಗಡೆ ತಳ್ಳಿ ಬೇಟನ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಓವನ್ ಅದನ್ನ ನೋಡಿ ಬಂದು ಕಾಪಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಇವನಿಗೆ ಶೂಟ್ ಮಾಡ್ತಾ ರೈನ್ ಅದನ್ನ ತಗೊಂಡು ಹೊಟ್ಟೋಗ್ತಾನೆ. ಈ ಕಡೆ ಮೇಜಿ ಒಂದು ಬ್ರಿಡ್ಜ್ ನ ಮೇಲೆ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಒಂದಷ್ಟು ಜನ ಇವಳನ್ನ ಸುತ್ತುವರೆದು ಬಿಡ್ತಾರೆ ಇವಳನ್ನೆಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ. ಓವನ್ ಕೂಡ ದೂರದಿಂದ ರೈನ್ ಮೇಜಿನ ಎತ್ಕೊಂಡು ಹೋಗ್ತಿರೋದನ್ನ ನೋಡಿ ಆತುರವಾಗಿ ಮನೆಗ್ ಬಂದು ಕ್ಲೇರ್ ಗೆ ಹೇಳ್ತಿರ್ತಾನೆ ಅವರು ಮೇಜಿನ ಎತ್ಕೊಂಡು ಹೊಟ್ಟೋದ್ರು ರೆಡಿ ಆಗು ಅಂತ. ಆದ್ರಿಂದ ಇವರಿಬ್ರು ಹೊರಗಡೆ ಬಂದು ನೋಡಿದ್ರೆ ಬ್ಲೂ ತುಂಬಾ ಕೋಪ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ, ನನ್ನ ಮರಿನ ತಗೊಂಡು ಹೊಟ್ಟೋಗಿದ್ದಾರೆ ಅಂತ. ಇದರಿಂದ ಓವನ್ ಬ್ಲೂಗೆ ಪ್ರಾಮಿಸ್ ಮಾಡ್ತಾನೆ ನಾನ್ ನಿನ್ ಮಗುನ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ. ಇದರಿಂದ ಅದು ಹೊಟ್ಟೋಗುತ್ತೆ. ನಂತರ ಸೀನ್ ಫ್ರಾಂಕ್ ನ ಕಡೆಗೆ ಶಿಫ್ಟ್ ಆಗುತ್ತೆ. ಈಗ ಇವನು ಗವರ್ನಮೆಂಟ್ ನ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರಿಂದ ಇವನಿಗೆ ಕಾಲ್ ಮಾಡಿ ಕ್ಲೇರ್ ಹಾಗೆ ಓವನ್ ನಿನ್ನ ಸಹಾಯ ಬೇಕು ಅಂತ ಫ್ರಾಂಕ್ಲಿನ್ ನ ಕೇಳಿದಾಗ ಇವನು ಕೂಡ ಹೊರಗಡೆ ಬಂದು ಆದಷ್ಟು ಬೇಗ ಕಂಡಿಡ್ದು ಬಿಡ್ತಾನೆ ಮೇಜಿನ ಕರ್ಕೊಂಡು ಹೋಗಿರೋದು ರೈನ್ ಅನ್ನೋ ಒಬ್ಬ ಕ್ರಿಮಿನಲ್ ಅಂತ. ಈಗ ಇವನು ಎಲ್ ಸಿಗ್ತಾನೆ ಅಂತ ಇವರಿಬ್ರು ಕೇಳಿದಾಗ ಫ್ರಾಂಕ್ಲಿನ್ ಹೇಳ್ತಾನೆ ಮಾಲ್ಟಾ ಅನ್ನೋ ಜಾಗದಲ್ಲಿ ರೈನ್ ಒಂದು ಡೀಲಿಂಗ್ ಅನ್ನ ಮಾಡ್ತಿದ್ದಾನೆ, ನೀವ್ ಅಲ್ಲಿಗೆ ಹೋದ್ರೆ ಅವನು ಸಿಗ್ತಾನೆ ಅಂತ. ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ ಓವನ್ ಫ್ರೆಂಡ್ ಆಗಿರುವಂತ ಬ್ಯಾರಿನು ಕೂಡ ಆಫೀಸರ್ ಆಗಿ ಅದೇ ಜಾಗದಲ್ಲಿ ಇದ್ದಾನೆ ಅಂತ. ಈ ಕಡೆ ಅಲೆನ್ ಹಾಗೆ ಆಲಿ ಯಾವಾಗ ಡಾಲಮೈಟ್ ಗೆ ಬಂದು ತಲುಪ್ತಾರೋ ಇವರನ್ನ ಪಿಕ್ ಮಾಡೋದಕ್ಕೆ ಬಯೋಸಿನ್ ಕಂಪನಿಯಿಂದ ರಾಮ್ಸೆ ಕೋಲ್ ಅನ್ನೋ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಇದಾದ್ಮೇಲೆ ಇವ್ರು 3 ಜನ ಹೆಲಿಕಾಪ್ಟರ್ ನಲ್ಲಿ ಹೋಗ್ತಿರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಬೆಟ್ಟ ಗುಡ್ಡಗಳು ದಾಟ್ತಿದ್ದಂಗೆನೆ ಒಂದು ದೊಡ್ಡ ಕಾಡು ಬರುತ್ತೆ. ಈ ಕಾಡಿನಲ್ಲಿ ಡೈನೋಸಾರ್ಸ್ ಗಳಿರೋದನ್ನ ನೋಡಿ ಅಲೆನ್ ಹಾಗೆ ಆಲಿ ತುಂಬಾ ಆಶ್ಚರ್ಯದಿಂದ ರಾಮ್ಸೆನ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ ಗವರ್ನಮೆಂಟ್ ನವರು ಡೈನೋಸಾರ್ಸ್ ಗಳನ್ನ ಸಂಭಾಳಿಸುವಂತ ಜವಾಬ್ದಾರಿನೂ ಕೂಡ ನಮ್ಮ ಕಂಪನಿಗೆನೆ ಕೊಟ್ಟಿದ್ದಾರೆ. ಇದರಿಂದ ಎಷ್ಟೋ ಪ್ರಜಾತಿಗೆ ಸೇರಿರುವಂತ ಡೈನೋಸಾರ್ಸ್ ಗಳನ್ನ ಕರ್ಕೊಂಡ್ ಬಂದು ನಾವಿಲ್ಲಿ ಸೇಫ್ ಆಗಿಟ್ಟಿದೀವಿ ಅಂತ. ಅದೇ ಸಮಯಕ್ಕೆ ಇವರು ಬಯೋಸಿನ್ ಕಂಪನಿಯ ಹೆಡ್ ಕ್ವಾರ್ಟರ್ ಗೆ ಬಂದು ತಲುಪ್ತಾರೆ. ಇವರು ಇಲ್ಲಿಗೆ ಬರ್ತಿದ್ದಂಗೆನೆ ಕಂಪನಿಯ ಓನರ್ ಆಗಿರುವಂತ ಲೀವೈಸ್ ಬಂದು ಇವರನ್ನ ಮೀಟ್ ಮಾಡಿ ಹೇಳ್ತಾ ಹೋಗ್ತಾನೆ ನೀವು ಇಲ್ಲಿ ನೋಡ್ಬೇಕಾಗಿರುವಂತ ತುಂಬಾ ಜಾಗಗಳು ಇವೆ, ಟೈಮ್ ಇದ್ದಿದ್ರೆ ನಾನೇ ನಿಮ್ಗೆ ತೋರಿಸ್ತಿದ್ದೆ, ಆದ್ರೆ ನನಗೆ ಕೆಲಸಗಳಿವೆ, ನನ್ನಷ್ಟು ಇಂಟೆಲಿಜೆಂಟ್ ಆಗಿರುವಂತ ರಾಮ್ಸೆ ನಿಮ್ಗೆ ಎಲ್ಲಾನು ತೋರಿಸ್ತಾನೆ ಅಂತ ಹೇಳಿ ಹೋಗ್ತಾನೆ. ಮುಂದಿನ ಸೀನ್ ನಲ್ಲಿ ಒಂದಷ್ಟು ಸ್ಟೂಡೆಂಟ್ಸ್ ಗಳಿಗೆ ಹೇಗೆ ಮುಂದೆ ಬರುವಂತ ದಿನದಲ್ಲಿ ಮನುಷ್ಯರು ಡೈನೋಸಾರ್ಸ್ ಗಳ ಜೊತೆ ಸೇರಿ ಜೀವನ ಮಾಡಬೇಕು ಅಂತ ಮ್ಯಾಲ್ಕಮ್ ಅನ್ನೋ ಒಬ್ಬ ವ್ಯಕ್ತಿ ಹೇಳ್ಕೊಡ್ತಿರ್ತಾನೆ.
ಇರ್ತಾನೆ. ಇವನು ಕೂಡ ಒಬ್ಬ ಪ್ರೊಫೆಸರ್. ಆಕ್ಚುಲಿ ಅಲೆನ್ ಹಾಗೆ ಆಲಿ ಇಲ್ಲಿಗೆ ಬರೋ ರೀತಿ ಇನ್ವಿಟೇಷನ್ ನ ಕಳಿಸಿದ್ದು ಇವನೇನೆ. ಇದಾದ್ಮೇಲೆ ಮ್ಯಾಲ್ಕಮ್ 30 ವರ್ಷಗಳ ನಂತರ ಇವರಿಬ್ಬರನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಹೀಗೆ ಇವರಿಬ್ರು ಜೊತೆ ಮಾತಾಡ್ತಾ ಮಾತಾಡ್ತಾ ಮ್ಯಾಲ್ಕಮ್ ಆಲಿನ ಸೈಡ್ಗೆ ಕರ್ಕೊಂಡ್ ಬಂದು ಹೇಳ್ತಾ ಹೋಗ್ತಾನೆ, ಹೌದು ನೀನು ಡೌಟ್ ಪಟ್ಟಿರೋದು ನಿಜಾನೇ. ಬಯೋಸಿನ್ ಕಂಪನಿಯವರೇ ಲೋಕಸ್ ಹುಳಗಳ ಒಳಗಡೆ ಡೈನೋಸರ್ DNA ನ ಹಾಕಿ ಅಷ್ಟು ದೊಡ್ಡ ದೊಡ್ಡ ಹುಳಗಳನ್ನ ತಯಾರು ಮಾಡ್ತಿರೋದು ಈ ಕಂಪನಿ ಜಾಸ್ತಿ ಪ್ರಾಫಿಟ್ ಅನ್ನ ಮಾಡ್ಲಿ ಅಂತ. ಅದಕ್ಕೆ ಕೆಳಗಡೆ 6ನೇ ಫ್ಲೋರ್ ನಲ್ಲಿ ಆ ಹುಳಗಳ ಲ್ಯಾಬ್ ಇದೆ. ಅಲ್ಲಿಂದ ಆದ್ರ ಪ್ರೂಫ್ ಅನ್ನ ತಗೊಂಡೋಗಿ ಗವರ್ನಮೆಂಟ್ ಗೆ ಕೊಡು ಅಂತ ಒಂದು ಆಕ್ಸೆಸ್ ಕಾರ್ಡ್ ಅನ್ನ ಮ್ಯಾಲ್ಕಮ್ ಕೊಡ್ತಾನೆ. ಈ ಕಡೆ ನಮಗೆ ಮತ್ತೊಂದು ಜಾಗದಲ್ಲಿ ತೋರಿಸ್ತಾರೆ. ಲೀವೈಸ್ ನ ಜೊತೆ ಡಾಕ್ಟರ್ ಹೆನ್ರಿ ಇರ್ತಾನೆ. ಆಕ್ಚುಲಿ ಲೀವೈಸ್ ನ ಜೊತೆ ಸೇರಿ ಲೋಕಸ್ ಹುಳಗಳ ಒಳಗಡೆ ಡೈನೋಸರ್ DNA ನ ಹಾಕಿ ಅಷ್ಟು ದೊಡ್ಡ ಹುಳಗಳನ್ನಾಗಿ ಕ್ರಿಯೇಟ್ ಮಾಡಿರೋದು ಇವನೇ. ಆದ್ರೆ ಈಗ ನಿಧಾನವಾಗಿ ಇವನಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ ನಾನು ಎಂತ ದೊಡ್ಡ ತಪ್ಪನ್ನ ಮಾಡಿದ್ದೀನಿ ಅಂತ. ಯಾಕೆಂತಂದ್ರೆ ಇವನು ಆ ರೀತಿ ಕ್ರಿಯೇಟ್ ಮಾಡಿದ್ದು ಬರೀ 100 ಹುಳಗಳನ್ನ ಮಾತ್ರ. ಆದ್ರೆ ಈಗ ಆ ಹುಳಗಳ ಪಾಪ್ಯುಲೇಷನ್ ತುಂಬಾ ಸ್ಪೀಡ್ ಆಗಿ ಬೆಳೀತಾ ಬೆಳೀತಾ ಲಕ್ಷದವರೆಗೂ ಹೋಗಿ ತಲುಪಿಟ್ಟಿದ್ದಾವೆ. ಹೀಗೆ ಅವುಗಳು ಬೆಳೀತಾ ಹೋದ್ರೆ ಇಡೀ ಪ್ರಪಂಚದಲ್ಲಿರುವಂತ ಎಲ್ಲಾ ಬೆಳೆಗಳನ್ನ ಊಟಗಳನ್ನ ತಿಂದು ಮನುಷ್ಯರಿಗೆ ಏನು ಉಳಿಸೋದಿಲ್ಲ, ನಮ್ಮ ಪ್ರಪಂಚ ನಾಶ ಆಗೋಗುತ್ತೆ ಅಂತ. ಆದ್ರಿಂದ ಆದಷ್ಟು ಬೇಗ ಆ ಹುಳಗಳನ್ನ ಸಾಯಿಸಬೇಕು ಅಂತ ಇವನು ಹೇಳ್ತಿದ್ರೆ ಲೀವೈಸ್ ಮಾತ್ರ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಿರೋದಿಲ್ಲ. ಅವುಗಳನ್ನ ಸಾಯಿಸೋದ್ ಬೇಡ, ಬೇರೆ ಯಾವ್ದಾದ್ರು ದಾರಿನ ಹುಡ್ಕೋಣ ಅಂತ ಹೇಳ್ತಿರ್ತಾನೆ. ನಂತರ ಮಾಲ್ಟಾ ಅನ್ನೋ ಒಂದು ಜಾಗದಲ್ಲಿರುವಂತ ಸಯೋನಾ ಅನ್ನೋ ಒಬ್ಳು ಲೇಡಿಗೆ ಲೀವೈಸ್ ಕಾಲ್ ಮಾಡ್ತಾನೆ. ಆಕ್ಚುಲಿ ಸಯೋನಾಗೆ ಹೇಳಿ ಮೇಜಿನ ಹಾಗೆ ಬೇಟನ ಕಿಡ್ನಾಪ್ ಮಾಡಿಸಿರೋದೇ ಇವನು. ಅವರಿಬ್ರ ಮೇಲೆ ರಿಸರ್ಚ್ ಅನ್ನ ಮಾಡ್ಬೇಕು ಅಂತ. ಇದಾದ್ಮೇಲೆ ಸಯೋನಾ ಮೇಜಿ ಹಾಗೆ ಬೇಟನ ಬಯೋಸಿನ್ ಕಂಪನಿಗೆ ಕಳಿಸ್ತಿರ್ಬೇಕಾದ್ರೆ ಇಲ್ಲೇ ಪ್ಲೇನ್ ಅನ್ನ ಇಟ್ಕೊಂಡಿರುವಂತ ಕಾಯ್ಲಾ ಅನ್ನೊಬ್ಳು ಲೇಡಿ ಮೇಜಿನ ನೋಡ್ಬಿಡ್ತಾಳೆ. ನಂತರ ಓವನ್ ಹಾಗೆ ಕ್ಲೇರ್ ಮಾಲ್ಟಾಗೆ ಬಂದು ತಲುಪಿದಾಗ ಪೊಲೀಸ್ ಆಫೀಸರ್ ಆಗಿರುವಂತ ಇವರಿಬ್ಬರ ಫ್ರೆಂಡ್ ಬ್ಯಾರಿ ಇವರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಬರ್ತಾನೆ. ನಂತರ ಅಲ್ಲಿಂದ ಇವರಿಬ್ಬರನ್ನ ಒಂದು ಕ್ಲಬ್ ಗೆ ಕರ್ಕೊಂಡ್ ಬರ್ತಾನೆ. ಈ ಜಾಗದಲ್ಲಿ ತುಂಬಾ ಡೈನೋಸರ್ಸ್ ಗಳೆಲ್ಲ ಇರ್ತವೆ. ಇದೇ ಜಾಗದಲ್ಲೇ ನೀವು ಹುಡ್ತಿರೋಂತ ರೈನ್ ಹಾಗೆ ಸಯಾನಾ ಅನ್ನೊಬ್ಳು ಲೇಡಿ ಮಧ್ಯೆ ಡೀಲಿಂಗ್ ಆಗ್ತಿರೋದು ಅಂತ. ಇಲ್ಲಿ ನಾವ್ ಆಗ್ಲೇ ನೋಡಿದಂತ ಕಾಯ್ಲಾ ಕೂಡ ಇರ್ತಾಳೆ. ಕಾಯ್ಲಾ ಹಾಗೆ ಕ್ಲೇರ್ ಮೊದಲು ಇಬ್ರು ಫ್ರೆಂಡ್ಸ್ ಗಳಾಗಿದ್ರಿಂದ ಕ್ಲೇರ್ ಇವಳನ್ನ ಹೆಲ್ಪ್ ಕೇಳ್ತಿರ್ತಾಳೆ. ನನ್ನ ಮಗಳನ್ನ ಯಾರೋ ಕರ್ಕೊಂಡು ಹೊಂಟೋಗಿದ್ದಾರೆ, ಅವಳನ್ನ ಹುಡ್ಕೋದಕ್ಕೆ ಹೆಲ್ಪ್ ಮಾಡುವಂತ ಫೋಟೋನ ತೋರಿಸಿದಾಗ ಈ ವಿಷಯದಲ್ಲಿ ನಾನ್ ನಿನಗೆ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೊಟ್ಟೋಗ್ತಾಳೆ. ಯಾಕೆಂತಂದ್ರೆ ಇವಳು ಆಗ್ಲೇ ನೋಡಿದ್ಲಲ್ಲ ಮೇಜಿ ಬಯೋಸಿನ್ ಕಂಪನಿಗೆ ಹೋಗ್ತಿರೋದು ಅಂತ. ಆಕ್ಚುಲಿ ಕಾಯ್ಲಾ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಕಂಪನಿಗೋಸ್ಕರ ಮಾಡ್ತಿರ್ತಾಳೆ. ಈ ಕಡೆ ಓವನ್ ಹಾಗೆ ಬ್ಯಾರಿ ದೂರದಿಂದ ನಿಂತ್ಕೊಂಡು ರೈನ್ ನ ವಾಚ್ ಮಾಡ್ತಿರ್ತಾರೆ. ಆಗ ರೈನ್ ಕ್ಲಬ್ ನ ಒಳಗಡೆ ಸಾಕ್ತಾ ಸಾಕ್ತಾ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಇಲ್ಲಿ ಸಯೋನ ಇರ್ತಾಳೆ. ರೈನ್ಗೋಸ್ಕರ ಒಂದು ಹೊಸ ಡೀಲಿಂಗ್ ಅನ್ನ ತಂದಿರ್ತಾಳೆ. ನನ್ನ ಹತ್ರ ಒಂದಷ್ಟು ಡೈನೋಸರ್ ಗಳಿವೆ, ತುಂಬಾನೇ ಡೇಂಜರಸ್. ನಾವು ಯಾರ ಮೇಲೆ ಲೇಸರ್ ನ ಪಾಯಿಂಟ್ ಮಾಡ್ತೀವೋ ಅವುಗಳು ಅವರನ್ನ ಸಾಯಿಸ್ಬಿಡ್ತವೆ. ಈ ಡೈನೋಸರ್ಸ್ ಗಳನ್ನ ಪಕ್ಕದ ಸಿಟಿಗೆ ತಗೊಂಡೋಗಿ ಕೊಡ್ಬೇಕು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಬ್ಯಾರಿ ಹಾಗೆ ಅವನ ಪೊಲೀಸ್ ಟೀಮ್ ಇಲ್ಲಿಗೆ ಬಂದಿದ್ರಿಂದ ಇವರ ಮಧ್ಯೆ ಎಲ್ಲ ಒಂದು ದೊಡ್ಡ ಫೈಟ್ ಶುರುವಾಗೋಗುತ್ತೆ. ಇದೇ ಸಮಯನ ಉಪಯೋಗಿಸಿಕೊಂಡು ರೈನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಓವನ್ ಕೂಡ ಬಂದು ಇವನನ್ನ ಫಾಲೋ ಮಾಡ್ತಾ ಇವನ್ ಜೊತೆ ಫೈಟ್ ಮಾಡ್ತಿರ್ತಾನೆ. ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಡೈನೋಸರ್ಸ್ ಗಳು ರೈನ್ ನ ಸಾಯಿಸ್ಬಿಡ್ತವೆ. ಈ ಕಡೆ ಸೋಯಾನ ಆ ಡೈನೋಸರ್ಸ್ ಗಳನ್ನ ಬಿಡೋದಕ್ಕೆ ಹೇಳ್ಬಿಡ್ತಾಳೆ. ಡೈನೋಸರ್ ಗಳನ್ನ ಬಿಟ್ಟು ಲೇಸರ್ ಲೈಟ್ ಅನ್ನ ಪೊಲೀಸರ ಮೇಲೆ ಹಾಕ್ತಿದ್ದಂಗೆನೆ ಡೈನೋಸರ್ಸ್ ಗಳು ಇವರನ್ನ ಸಾಯಿಸೋದಕ್ಕೆ ಶುರು ಮಾಡ್ಬಿಡ್ತವೆ. ಹೇಗೋ ಮಾಡಿ ಬ್ಯಾರಿ ಅದರಿಂದ ತಪ್ಪಿಸ್ಕೊಳ್ತಿರ್ತಾನೆ. ಅದೇ ಸಮಯಕ್ಕೆ ಕ್ಲೇರ್ ಸಯೋನನ್ನ ಫಾಲೋ ಮಾಡ್ಕೊಂಡ್ ಬಂದು ಇವಳ ಜೊತೆ ಫೈಟ್ ಮಾಡ್ತಾ ಶಾಕ್ ಅನ್ನ ಕೊಟ್ಟು ಕೇಳ್ತಾಳೆ, ನನ್ನ ಮಗಳು ಮೇಸಿ ಎಲ್ಲಿದ್ದಾಳೆ ಹೇಳು ಅಂತ. ಹಾಗೆ ಇವಳು ಕೂಡ ಅವಳು ಬಯೋಸಿನ್ ಕಂಪನಿಗೆ ಹೊಟ್ಟೋಗಿದ್ದಾಳೆ ಅಂತ ಹೇಳ್ತಾ ಲೇಸರ್ ಲೈಟ್ ಅನ್ನ ಇವಳ ಮೇಲೆ ಹಾಕ್ತಿದ್ದಂಗೆನೆ ಒಂದು ಡೈನೋಸರ್ ಇವಳನ್ನು ಕೂಡ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವಳು ಕೂಡ ಅದರಿಂದ ತಪ್ಪಿಸ್ಕೊಳ್ತಾ ಒಂದು ಟೆಂಪೋ ಒಳಗಡೆ ಬಂದು ಬಿದ್ದಾಗ ಇಲ್ಲೇ ಇದ್ದಂತ ಕಾಯ್ಲಾ ಇವಳಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಟೆಂಪೋನ ಓಡಿಸೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಈ ಕಡೆ ನೋಡಿದ್ರೆ ಓವನ್ ಹಾಗೆ ಬ್ಯಾರಿ ತುಂಬಾ ಕಷ್ಟಪಟ್ಟು ಒಂದು ಡೈನೋಸರ್ ನ ಸೆಲ್ ನ ಒಳಗಡೆ ಹಾಕಿ ಲಾಕ್ ಮಾಡ್ಬಿಡ್ತಾರೆ. ನಂತರ ಸಯೋನಾಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಓವನ್ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಅವಳು ಇವನ ಮೇಲೂ ಕೂಡ ಲೇಸರ್ ಲೈಟ್ ಅನ್ನ ಹಾಕ್ತಿದ್ದಂಗೆನೆ 2 ಡೈನೋಸರ್ಸ್ ಗಳು ಇವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಓವನ್ ಕೂಡ ಅವುಗಳಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ನೋಡ್ತಾನೆ ತುಂಬಾ ಡೈನೋಸರ್ಸ್ ಗಳು ಸಿಟಿಯ ಮೇಲೆಲ್ಲ ಅಟ್ಯಾಕ್ ಮಾಡ್ತಿರ್ತವೆ. ಅದೇ ಸಮಯಕ್ಕೆ ತುಂಬಾ ಕಷ್ಟಪಟ್ಟು ಕ್ಲೇರ್ ಹಾಗೆ ಕೈಲಾ ಪ್ಲೇನ್ ಹತ್ರ ಬಂದು ಇದನ್ನ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಅದೇ ಸಮಯಕ್ಕೆ ಓವನ್ ಕೂಡ ಇಲ್ಲಿಗೆ ಬರ್ತಿರ್ತಾನೆ. ಆ ಡೈನೋಸರ್ಸ್ ಗಳು ಬಿಡ್ದಂಗೆ ಇವನನ್ನ ಫಾಲೋ ಮಾಡ್ತಿರ್ತವೆ. ಈ ಕಡೆ ಇನ್ನೇನು ಪ್ಲೇನ್ ಟೇಕ್ ಆಫ್ ಆಗಿ ಗಾಳಿಲಿ ಹಾರ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಓವನ್ ಬೈಕ್ ನ ಸಮೇತ ಸೇಫ್ ಆಗಿ ಪ್ಲೇನ್ ನ ಒಳಗಡೆ ಬಂದ್ಬಿಡ್ತಾನೆ. ಹಾಗೆ ಕೈಲಾ ಇಷ್ಟೊತ್ತಿಗೆ ಡಿಸೈಡ್ ಮಾಡ್ಕೊಬಿಟ್ಟಿರ್ತಾಳೆ ಒಂದ್ ಒಳ್ಳೆ ಕೆಲಸನ ಮಾಡ್ಬೇಕು, ಇವರಿಬ್ಬರನ್ನ ಬಯೋಸಿನ್ ಕಂಪನಿಗೆ ಕರ್ಕೊಂಡು ಹೋಗಿ ಹೇಗಾದ್ರೂ ಇವರ ಮಗಳನ್ನೇ ಇವರಿಗೆ ಸಿಗೋ ಹಾಗೆ ಮಾಡ್ಬೇಕು ಅಂತ. ಈ ಕಡೆ ಅಲೆನ್ ಹಾಗೆ ಆಲಿನ ಆರಾಮ್ಸೆ ನೀವಿಲ್ಲೇ ನೋಡ್ತೀರಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ ಬಿಟ್ಟು ಹೋಗ್ತಾನೆ. ಆಗ ಇವರಿಬ್ರು ಕೂಡ ಮ್ಯಾಲ್ಕಮ್ ಹೇಳಿರೋ ಲೋಕಸ್ ಹುಳಗಳಿರುವಂತ ಲ್ಯಾಬ್ ಹತ್ರ ಹೋಗ್ತಿರ್ತಾರೆ. ಆದ್ರೆ ಈ ಕಡೆ ಡಾಕ್ಟರ್ ಹೆನ್ರಿ ಇಷ್ಟೊತ್ತಿಗೆ ಮೇಜಿನ ಇವನ ಹತ್ರ ಕರ್ಸ್ಕೊಂಡಿರ್ತಾನೆ. ಅಷ್ಟಲ್ದೆ ಹಿಡ್ಕೊಂಡ್ ಬಂದಿರುವಂತ ಬೇಟಾ ಕೂಡ ಇಲ್ಲೇ ಇರುತ್ತೆ. ಆಗ ಡಾಕ್ಟರ್ ಹೆನ್ರಿ ಅವಳಿಗೆ ಹೇಳ್ತಾ ಹೋಗ್ತಾನೆ, ನಾವು ಇದರ ತಾಯಿ ಆಗಿರುವಂತ ಬ್ಲೂನ ಎಕ್ಸ್ಪೆರಿಮೆಂಟ್ ಮಾಡಿ ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಮಾನಿಟರ್ ಲಿಸಾರ್ಡ್ ಅನ್ನೋ ಒಂದು ಜೀವಿಯ DNA ಅದ್ರೊಳಗಡೆ ಸೇರಿಸಿದ್ವಿ. ಆ ಮಾನಿಟರ್ ಲಿಸಾರ್ಡ್ಸ್ ಗಳು ಗಂಡಿನ ಸಹಾಯ ಇಲ್ಲದೆ ಮರಿನ ಹಾಕ್ಬೋದಾಗಿತ್ತು. ಅದೇ ರೀತಿ ಬ್ಲೂ ಕೂಡ ಯಾವುದೇ ಗಂಡು ವೆಲೆಚರಾಪ್ಟರ್ ನ ಸಹಾಯ ಇಲ್ಲದೆ ಮರಿನ ಹಾಕಿರೋದು ಅಂತ ಹೇಳಿ ಮೇಜಿಯ ತಾಯಿ ಆಗಿರುವಂತ ಶಾರ್ಲೆಟ್ ನ ವಿಡಿಯೋನ ತೋರಿಸ್ತಾ ಹೇಳ್ತಾ ಹೋಗ್ತಾನೆ, ನಿನ್ನ ತಾಯಿ ಕೂಡ ಬ್ಲೂ ರೀತಿನೇ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ
ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಯಾವುದೇ ಗಂಡಿನ ಸಹಾಯ ಇಲ್ಲದೆ ತಾಯಿ ಆಗಿದ್ರು ಹಾಗೆ ನಿನಗೆ ಜನ್ಮನ ಕೊಟ್ರು. ಆದ್ರೆ ನೀನು ನಾರ್ಮಲ್ ಆಗಿ ಹುಟ್ಟೇ ಇದ್ದಿದ್ರಿಂದ ನಿನ್ನ ಬಾಡಿಯ ಸೆಲ್ಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಆಗ ಶಾರ್ಲೆಟ್ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡ್ಕೊಂಡು ಒಂದು ಹೊಸ ಸೆಲ್ ಅನ್ನ ನಿನ್ನ ಬಾಡಿ ಒಳಗಡೆ ಹಾಕ್ತಿದ್ದಂಗೆನೆ ಕೆಲಸ ಮಾಡದೇ ಇದ್ದಂತ ಎಲ್ಲಾ ಸೆಲ್ಗಳು ಕೆಲಸ ಮಾಡೋದಕ್ಕೆ ಶುರು ಮಾಡಿ ನಿನ್ನ ಆರೋಗ್ಯ ಸರಿ ಹೋಯ್ತು. ಈಗ ನಾನು ಶಾರ್ಲೆಟ್ ನಿನ್ನ ಬಾಡಿಲಿದ್ದಂತ ಸೆಲ್ ಗಳನ್ನ ಯಾವ ರೀತಿ ಸರಿ ಮಾಡಿದ್ಲು ಅಂತ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡ್ರೆ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಂಡು ನಾನು ಕ್ರಿಯೇಟ್ ಮಾಡಿರುವಂತ ಲೋಕ ಸೂಳಗಳನ್ನೆಲ್ಲ ಸಾಯಿಸಬಹುದು. ಇದರಿಂದಾನೆ ಸ್ಟಡಿ ಮಾಡೋದಕ್ಕೆ ನಿನ್ನನ್ನ ಹಾಗೆ ಬೇಟನ ನಾನು ಕರೆಸ್ಕೊಂಡಿರೋದು ಅಂತ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ನಮಗೆ ಮತ್ತೊಂದು ವಿಷಯನೂ ಗೊತ್ತಾಗುತ್ತೆ. ಆ ರೀತಿ ಶಾರ್ಲೆಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ತಾಯಿ ಆಗಿದ್ರಿಂದ ಅವಳ ಆರೋಗ್ಯ ಹಾಳಾಗಿ ಸತ್ತೋದ್ಲು ಅಂತ. ಈ ಕಡೆ ಅಲೆನ್ ಮತ್ತೆ ಆಲಿ ತುಂಬಾ ಕಷ್ಟಪಟ್ಟು ಆ ಲ್ಯಾಬ್ ಹತ್ರ ಬಂದು ತಲುಪ್ತಾರೆ. ನಂತರ ಇಲ್ಲೇ ಇದ್ದಂತ ಒಂದು ಲೋಕ ಸೂಳನೆ ಹಿಡ್ಕೊಂಡು ಪ್ರೂಫ್ಗೆ ಅಂತ ಇದ್ರೆ DNA ಸ್ಯಾಂಪಲ್ ನ ತಗೋತಿರ್ತಾರೆ. ಆದ್ರೆ ಇಲ್ಲಿ ಮೇಜಿ ಬೇಟನ ರಿಲೀಸ್ ಮಾಡಿ ಇವಳು ಕೂಡ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಇದರಿಂದ ಎಮರ್ಜೆನ್ಸಿ ಅಲರ್ಟ್ ಬಡ್ಕೋತಿದ್ದಂಗೆನೆ ಲ್ಯಾಬ್ ನಲ್ಲಿರುವಂತ ಇವರಿಬ್ಬರ ಮೇಲೆ ಲೋಕ ಸೂಳಗಳೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇವರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅದೇ ಸಮಯಕ್ಕೆ ಮೇಜಿನ ಕೂಡ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳ ಮುಂದೆನೆ ಅಲೆನ್ ಹಾಗೆ ಆಲೆ ಬಂದ್ಬಿಡ್ತಾರೆ. ಇವರಿಬ್ರು ತುಂಬಾ ಫೇಮಸ್ ಆಗಿರೋದ್ರಿಂದ ಮೇಜಿಗೆ ಇವರು ಮೊದ್ಲಿಂದಾನೆ ಗೊತ್ತು. ಅದಕ್ಕೆ ಇವ್ರು 3 ಜನ ಒಟ್ಟಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಕಾಯ್ಲಾ ಪ್ಲೇನ್ ಅನ್ನ ತಗೊಂಡ್ ಬಂದು ಬಯೋಸಿನ್ ಹೆಡ್ ಕ್ವಾರ್ಟರ್ ನಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾಳೆ. ಆದ್ರೆ ಸೆಕ್ಯೂರಿಟಿಗಳು ಇವಳಿಗೆ ಪರ್ಮಿಷನ್ ಕೊಡ್ತಿರೋದಿಲ್ಲ. ಆಗ ಲೀವೈಸ್ಗೆ ಗೊತ್ತಾಗುತ್ತೆ ಆ ಪ್ಲೇನ್ ನಲ್ಲಿ ಓವನ್ ಹಾಗೆ ಕ್ಲೇರ್ ಬರ್ತಿದ್ದಾರೆ ಅಂತ. ಇದರಿಂದ ADS ಸಿಗ್ನಲ್ ನ ಆಫ್ ಮಾಡೋದಕ್ಕೆ ಹೇಳ್ಬಿಡ್ತಾನೆ. ADS ಸಿಗ್ನಲ್ ಅಂತಂದ್ರೆ ಬೇರೆ ಏನೂ ಇಲ್ಲ, ಪ್ಲೇನ್ ಗಳು ಆಕಾಶದಲ್ಲಿ ಇರ್ಬೇಕಾದ್ರೆ ಹಾರುವಂತ ಡೈನೋಸರ್ಸ್ ಗಳು ಬಂದು ಅಟ್ಯಾಕ್ ಮಾಡದೇ ಇರ್ಲಿ ಅಂತ ಆ ಸಿಗ್ನಲ್ ನ ಆನ್ ಮಾಡಿರ್ತಾರೆ. ಆ ಸಿಗ್ನಲ್ ಆಫ್ ಆಗ್ತಿದ್ದಂಗೆನೆ ಕೈಲಿಯ ಪ್ಲೇನ್ ನ ಮೇಲೆ ಒಂದು ಡೈನೋಸರ್ ಬಂದು ಅಟ್ಯಾಕ್ ಮಾಡಿದ್ರಿಂದ ಪ್ಲೇನ್ ಡ್ಯಾಮೇಜ್ ಆಗಿ ಇನ್ನೇನು ಕ್ರಾಶ್ ಆಗೋದ್ರಲ್ಲಿರುತ್ತೆ. ಅಷ್ಟಲ್ಲದೆ ಪ್ಲೇನ್ ನಲ್ಲಿರೋದು ಈಗ ಒಂದೇ ಒಂದು ಪ್ಯಾರಾಚೂಟ್. ಆದ್ರಿಂದ ನೀನು ಸೇಫ್ ಆಗಿ ಹೋಗು, ನಾವು ಬರ್ತೀವಿ ಅಂತ ಹೇಳಿ ಓವನ್ ಪ್ಯಾರಾಚೂಟ್ ಇದ್ದಂತ ಕ್ಲೇರ್ ನ ಸೀಟ್ ಅನ್ನ ರಿಲೀಸ್ ಮಾಡ್ಬಿಡ್ತಾನೆ. ಇವಳು ಕೂಡ ಹೇಗೋ ಸಂಭಾಳಿಸ್ಕೊಂಡು ಕಾಡಿನ ಒಳಗಡೆ ಬಂದು ಲ್ಯಾಂಡ್ ಆಗ್ತಾಳೆ. ಆದ್ರೆ ಇವರಿಬ್ರು ಮಾತ್ರ ಪ್ಲೇನ್ ಅನ್ನ ತಗೊಂಡು ಕ್ರಾಶ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಅಲೆನ್ ಹಾಗೆ ಆಲಿ DNA ನ ತಗೊಂಡು ಮೇಜಿನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರ್ಯಾಮ್ಸ ಬಂದು ಕೇಳ್ತಾನೆ, ನೀವು DNA ಸ್ಯಾಂಪಲ್ ನ ತಗೊಂಡ್ರ ಅಂತ. ಹೌದು, ಇವನು ಕೂಡ ಮ್ಯಾಲ್ಕಮ್ ನ ಜೊತೆ ಸೇರ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಕಂಪನಿಯಲ್ಲಿ ನಡೀತಿರೋದು ಇವನ್ಗೂ ಕೂಡ ಇಷ್ಟ ಇರೋದಿಲ್ಲ. ನಂತರ ಇವ್ರು 3 ಜನರನ್ನ ಸೇಫ್ ಆಗಿ ಟ್ರೈನ್ ನಲ್ಲಿ ಕಳಿಸ್ಕೊಡ್ತಾನೆ. ಅದೇ ಸಮಯಕ್ಕೆ ಸೀನ್ ಕ್ಲೇರ್ ನ ಕಡೆಗೆ ಶಿಫ್ಟ್ ಆದಾಗ ಇವಳು ಒಂದು ಮರಕ್ಕೆ ಸಿಗಾಕೊಂಡಿರ್ತಾಳೆ. ನೋಡಿದ್ರೆ ಒಂದು ಡೈನೋಸರ್ ಇವಳ ಪಕ್ಕನೆ ಬರುತ್ತೆ. ಆದ್ರೆ ಇದಕ್ಕೆ ಕಣ್ಣು ಕಾಣದೇ ಇರೋದ್ರಿಂದ ಇವಳಿಗೆ ಏನು ಮಾಡದೆ ಮುಂದೆ ಹೋಗ್ತಿದ್ದಂಗೆನೆ ಇವಳು ಕೂಡ ಕೆಳಗಡೆ ಬರ್ತಾಳೆ. ಆದ್ರೆ ಡೈನೋಸರ್ ಕೂಡ ಇವಳ ಸೌಂಡ್ ಅನ್ನ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಇದರಿಂದ ಇವಳು ನೀರಿನ ಒಳಗಡೆ ಬರ್ತಿದ್ದಂಗೆನೆ ಸಿಗದೆ ಇರೋದ್ರಿಂದ ಆ ಡೈನೋಸರ್ ಹೊಟ್ಟೋಗುತ್ತೆ. ಈ ಕಡೆ ಇವರಿಬ್ರು ಪ್ಲೇನ್ ನ ಕ್ರಾಶ್ ಲ್ಯಾಂಡ್ ಮಾಡಿದ್ರು ಕೂಡ ಇವರಿಗೆ ಏನು ಆಗಿರೋದಿಲ್ಲ. ನಂತರ ಸರಿ ಅಂತ ಐಸ್ ಹೊಡೆದೋಗದ ರೀತಿ ನಿಧಾನವಾಗಿ ಮುಂದೆ ಹೋಗ್ತಿರ್ತಾರೆ. ಆಗ ಒಂದು ಡೈನೋಸರ್ ಇವ್ರ ಹತ್ರ ಬಂದ್ಬಿಡುತ್ತೆ. ಅದೇ ಸಮಯಕ್ಕೆ ಐಸ್ ಹೊಡೆದೋಗ್ತಿದ್ದಂಗೆನೆ ಈ ಡೈನೋಸರ್ ನೀರಿನ ಒಳಗಡೆ ಹೊಟ್ಟೋಗುತ್ತೆ. ಅದ್ರ ಜೊತೆ ಓವನ್ ಕೂಡ ಹೊಟ್ಟೋಗ್ತಾನೆ. ಇನ್ನೇನೋ ಅದು ಇವನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಕಾಯಿಲೆ ಅವನನ್ನ ಕಾಪಾಡಿ ಮೇಲಕ್ಕೆ ಕರ್ಕೋತಾಳೆ. ಇದಾದ್ಮೇಲೆ ಇವರಿಬ್ರು ಅದರಿಂದ ತಪ್ಪಿಸ್ಕೊಂಡು ಒಂದು ಲಿಫ್ಟ್ ನ ಒಳಗಡೆ ಬಂದು ಸೇಫ್ ಆಗ್ತಾರೆ. ಆದ್ರೆ ಈ ಕಡೆ ಲೀವೈಸ್ಗೆ ಗೊತ್ತಾಗೋಗುತ್ತೆ ಅಲೆನ್ ಹಾಗೆ ಎಲಿ DNA ಸ್ಯಾಂಪಲ್ ನ ಕತ್ಕೊಂಡು ಟ್ರೈನ್ ನಲ್ಲಿ ಈಗ ಹೋಗ್ತಿದ್ದಾರೆ ಅಂತ. ಆಗ ಸೀನ್ ಟ್ರೈನ್ ನ ಒಳಗಡೆ ಶಿಫ್ಟ್ ಆದಾಗ ಎಲಿಗೆ ಗೊತ್ತಾಗೋಗುತ್ತೆ ಮೇಜಿ ಸೈಂಟಿಸ್ಟ್ ಆಗಿದ್ದಂತ ಶಾರ್ಲೆಟ್ ನ ಮಗಳು ಅಂತ. ಆದ್ರಿಂದ ಹೇಳ್ತಿರ್ತಾಳೆ, ನನ್ಗೆ ನಿನ್ ತಾಯಿ ಪರಿಚಯ ಇದ್ರು, ಅವರೊಬ್ರು ಒಳ್ಳೆ ವ್ಯಕ್ತಿ, ಹಾಗೆ ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ರು ಅಂತ. ಇದನ್ನ ಕೇಳಿ ಇವಳು ಸಂತೋಷ ಪಡ್ತಿರ್ಬೇಕಾದ್ರೇನೆ ಲೀವೈಸ್ ಟ್ರೈನ್ ಅನ್ನ ಸ್ಟಾಪ್ ಮಾಡ್ಬಿಡ್ತಾನೆ. ಇದರಿಂದ ಇವ್ರು 3 ಜನ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಒಂದು ಟನಲ್ ಇರುತ್ತೆ. ಅದಕ್ಕೆ ಇಲ್ಲಿಂದಾನೆ ಮುಂದೆ ಸಾಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಈ ಜಾಗದಲ್ಲೂ ಕೂಡ ಡೈನೋಸರ್ಸ್ ಗಳಿರ್ತವೆ. ಆದ್ರೆ ಈ ಕಡೆ ಲಿವೈಸ್ಗೆ ಗೊತ್ತಾಗೋಗಿರುತ್ತೆ ಅಲೆನ್ ಹಾಗೆ ಎಲಿಗೆ ಆಕ್ಸೆಸ್ ಕಾರ್ಡ್ ಅನ್ನು ಕೊಟ್ಟು ಲ್ಯಾಬ್ ನ ಒಳಗಡೆ ಹೋಗೋದಕ್ಕೆ ಸಹಾಯ ಮಾಡಿರೋದು ಮ್ಯಾಲ್ಕಮ್ ಅಂತ. ಆದ್ರಿಂದ ಇವನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾನೆ. ಅದೇ ಸಮಯಕ್ಕೆ ಮ್ಯಾಲ್ಕಮ್ ಗೆ ಗೊತ್ತಾಗುತ್ತೆ ಟ್ರೈನ್ ಸ್ಟಾಪ್ ಆಗಿದ್ರಿಂದ ಅಲೆನ್ ಎಲಿ ಹಾಗೆ ಮೇಜಿ 3 ಜನ ಟನಲ್ ನ ಒಳಗಡೆ ಹೊರಟೋಗಿದ್ದಾರೆ. ಆದ್ರೆ ಟನಲ್ ನಲ್ಲಿ ಡೈನೋಸರ್ಸ್ ಗಳು ಇದಾವೆ ಅಂತ. ಈ ಕಡೆ ಓವನ್ ಹಾಗೆ ಕೈಲಾ ಕ್ಲೇರ್ ನ ಪ್ಯಾರಾಚೂಟ್ ಲ್ಯಾಂಡ್ ಆಗಿರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಅವಳು ಎಲ್ಲೂ ಕೂಡ ಕಾಣಿಸೋದಿಲ್ಲ. ಆದ್ರೆ ಇಲ್ಲೇ ಇರುವಂತ ರಕ್ತ ನೋಡಿ ಫಾಲೋ ಮಾಡ್ಕೊಂಡು ಬಂದು ನೋಡಿದ್ರೆ ಇಲ್ಲೊಂದು ಜಿಂಕೆ ಸತ್ತು ಬಿದ್ದಿರುತ್ತೆ. ಇದರಿಂದ ಇವರು ನಿಟ್ಟಿಸಿರು ಬಿಡ್ತಿರ್ಬೇಕಾದ್ರೆ ಟೀರೆಕ್ಸ್ ಅನ್ನೋ ಒಂದು ಡೈನೋಸರ್ ಇಲ್ಲಿಗೆ ಬಂದು ಆ ಜಿಂಕೆನ ತಿನ್ನೋದಕ್ಕೆ ನೋಡ್ತಿರುತ್ತೆ. ಆದ್ರೆ ಅದೇ ಸಮಯಕ್ಕೆ ತುಂಬಾನೇ ಡೇಂಜರಸ್ ಆಗಿರುವಂತ ಗಿಗಾನೋಟಾರಸ್ ಅನ್ನೋ ಒಂದು ಡೈನೋಸರ್ ಬಂದು ಟೀರೆಕ್ಸ್ ನ ಹೆದರಿಸಿ ಅದನ್ನ ಓಡಿಸಿ ಜಿಂಕೆನ ತಿನ್ಕೊಂಡು ಹೊಟ್ಟೋಗುತ್ತೆ. ಇವರನ್ನ ನೋಡೋದಿಲ್ಲ. ಈ ಕಡೆ ಇವ್ರು 3 ಜನ ದಾರಿನ ಹುಡ್ಕೊಂಡು ಇನ್ನು ಕೂಡ ಟನಲ್ ನ ಒಳಗಡೆ ಹೋಗ್ತಾನೆ ಇರ್ತಾರೆ. ಆಗ ಹೆಡ್ ಕ್ವಾರ್ಟರ್ ನಲ್ಲಿರುವಂತ ರಾಮ್ಸೆ ಮ್ಯಾಲ್ಕಮ್ ಗೆ ಟನಲ್ ಎಲ್ಲಿದೆ ಅಂತ ಮ್ಯಾಪ್ ನಲ್ಲಿ ತೋರಿಸಿ ಕಳಿಸ್ತಿರ್ತಾನೆ. ಆಗ ಮ್ಯಾಲ್ಕಮ್ ಹೋಗೋದಕ್ಕಿಂತ ಮುಂಚೆ ಇವನಿಗೆ ಥ್ಯಾಂಕ್ಸ್ ಹೇಳಿ ಹೋಗ್ತಾನೆ. ಈ ಕಡೆ ಸೀನ್ ಮತ್ತೊಂದ್ಸಲ ಟನಲ್ ಗೆ ಶಿಫ್ಟ್ ಆದಾಗ ಇವ್ರು ಮುಂದೆ ಹೋಗೋದಕ್ಕೆ ದಾರಿ ಇರೋದಿಲ್ಲ. ಆದ್ರೆ ಮೇಲ್ ಹೋಗೋದಕ್ಕೆ ಒಂದು ಏಣಿ ಇರುತ್ತೆ. ಅದಕ್ಕೆ ಅಲೆನ್ ಅದನ್ನ ಮೇಲೆ ಹತ್ತಿ ನೋಡಿದ್ರೆ ಈ ಜಾಗದಲ್ಲಿ ಡೈನೋಸರ್ಸ್ ಗಳು ಇರ್ತವೆ. ಆದ್ರಿಂದ ಅವುಗಳು ಅಟ್ಯಾಕ್ ಮಾಡ್ತಿದ್ದಂಗೆನೆ ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡು ಅಲ್ಲಿಂದ ಹೇಗೋ ಮಾಡಿ ಗೇಟ್ ಹತ್ರ ಬಂದು ತಲುಪ್ತಾರೆ. ಅಷ್ಟೊತ್ತಿಗೆ ಮ್ಯಾಲ್ಕಮ್ ಕೂಡ ಇವರನ್ನ ಹುಡ್ಕೊಂಡು ಬಂದು ತಲುಪಿರ್ತಾನೆ. ಆದ್ರೆ ಗೇಟ್ ಓಪನ್ ಆಗ್ತಿರೋದಿಲ್ಲ. ಇದನ್ನ CCTV ನೋಡ್ತಿರುವಂತ ರಾಮ್ಸೆ ಗೇಟ್ ಅನ್ನು
ಓಪನ್ ಮಾಡ್ತಿದ್ದಂಗೆನೆ ಇವ್ರು ಹೊರಗಡೆ ಬಂದು ಮತ್ತೆ ಅದನ್ನ ಲಾಕ್ ಮಾಡ್ತಾರೆ. ನಂತರ ಸೀನ್ ಮತ್ತೊಂದ್ಸಲ ಕ್ಲೇರ್ ನ ಕಡೆಗೆ ಶಿಫ್ಟ್ ಆದಾಗ ಈಗ ಇವಳು ಬಯೋಸಿನ್ ಕಂಪನಿಯ ಎಮರ್ಜೆನ್ಸಿ ಬಿಲ್ಡಿಂಗ್ ಹತ್ರ ಬಂದು ತಲುಪಿರ್ತಾಳೆ. ಆದ್ರೆ ಇಲ್ಲಿ ನೋಡಿದ್ರೆ ಡೈಲೋಫಾಸಾರಸ್ ಅನ್ನೋ ಸಣ್ಣ ಸಣ್ಣ ಡೈನೋಸಾರ್ಸ್ ಗಳು ಇರ್ತವೆ. ಅದ್ರಲ್ಲಿ ಒಂದು ಇನ್ನೇನು ಇವಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಓವನ್ ಬಂದು ಅದನ್ನ ಹಿಡಿದು ಸಾಯಿಸ್ತಾನೆ. ಓವನ್ ನ ಮತ್ತೆ ನೋಡಿ ಕ್ಲೇರ್ಗಂತೂ ತುಂಬಾನೇ ಸಂತೋಷ ಆಗೋಗುತ್ತೆ. ಈ ಕಡೆ ಲೀವೈಸ್ ನೋಡ್ತಾನೆ, ಆ ಲೋಕಸ್ ಹುಳಗಳನ್ನ ಆ ರೀತಿ ತಯಾರಿಸ್ತಿರೋದು ಬಯೋಸಿನ್ ಕಂಪನಿಯವರೇ ಅಂತ ಎಲ್ಲಾ ಕಡೆ ವಿಷಯ ಹರಡ್ಬಿಟ್ಟಿರುತ್ತೆ. ಆದ್ರಿಂದ ಅವುಗಳನ್ನ ನಾವೇ ತಯಾರಿಸ್ತಿದೀವಿ ಅಂತ ಯಾವುದೇ ತರದ ಪ್ರೂಫ್ ಗವರ್ನಮೆಂಟ್ ಗೆ ಸಿಗ್ಬಾರ್ದು ಅಂತ ಈ ಎಲ್ಲಾ ಹುಳಗಳಿಗೂ ಬೆಂಕಿ ಹಾಕಿಸ್ಬಿಡ್ತಾನೆ. ಆದ್ರೆ ಆ ಹುಳಗಳು ಬೆಂಕಿ ಹತ್ಕೊಂಡಿದ್ರು ಕೂಡ ಗ್ಲಾಸ್ ಅನ್ನ ಹೊಡ್ಕೊಂಡು ಹೊರಗಡೆ ಬಂದಿದ್ರಿಂದ ಇಡೀ ಕಾಡಿಗೆಲ್ಲ ಬೆಂಕಿ ಹತ್ಕೊಂಡು ಸರ್ವನಾಶ ಆಗ್ತಿರುತ್ತೆ. ಇದರಿಂದ ಕಾರ್ನಲ್ಲಿ ಹೋಗ್ತಿರುವಂತ ಇವ್ರಿಗೂ ಕೂಡ ತುಂಬಾ ಕಷ್ಟ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಒಂದು ಜಾಗದಲ್ಲಿ ಇವರ ಕಾರು ಸ್ಲಿಪ್ ಆಗಿ ದಬಾಕೋಬಿಡುತ್ತೆ. ನೋಡಿದ್ರೆ ಇವ್ರ ಮುಂದೆನೆ ಓವನ್ ಹಾಗೆ ಇವನ ಟೀಮ್ ನವರು ಇರ್ತಾರೆ. ಮೇಜಿ ಸಿಕ್ತಿದ್ದಂಗೆನೆ ಓವನ್ ಹಾಗೆ ಕ್ಲೇರ್ಗೆ ಮತ್ತೊಂದ್ಸಲ ಜೀವ ಬಂದಂಗ ಆಗುತ್ತೆ. ಅವಳನ್ನ ಕಾಪಾಡಿ ಕರ್ಕೊಂಡ್ ಬಂದಿರೋದಕ್ಕೆ ಅಲೆನ್ ಹಾಗೆ ಎಲ್ಲಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಿರ್ಬೇಕಾದ್ರೇನೆ ನಾವಾಗ್ಲೇ ನೋಡಿದಂತ ಗಿಗನ ಟಾರಸ್ ಇಲ್ಲಿಗೆ ಬರುತ್ತೆ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ. ಅದಕ್ಕೆ ಎಲ್ರೂ ಅದರಿಂದ ಬಚ್ಚಿಟ್ಕೊಳ್ತಾ ಬಿಲ್ಡಿಂಗ್ ನ ಮೇಲೆ ಹತ್ತೋದಕ್ಕೆ ನೋಡ್ತಿರ್ಬೇಕಾದ್ರೆ ಮೇಜಿ ಇನ್ನೇನೋ ಅದಕ್ಕೆ ಸಿಗಾಕೊಳ್ಳೋದ್ರಲ್ಲಿ ಇರ್ತಾಳೆ. ಆದ್ರೂ ಕೂಡ ಎಲ್ಲರೂ ತುಂಬಾ ಕಷ್ಟಪಟ್ಟು ಮೇಲೆ ಬಂದಾಗ್ಲೂ ಕೂಡ ಈ ಡೈನೋಸಾರ್ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿದ್ರೆ ಮ್ಯಾಲ್ಕಮ್ ಅದನ್ನ ಡೈವರ್ಟ್ ಮಾಡ್ತಾ ಬೆಂಕಿನ ಅದರ ಬಾಯ ಒಳಗಡೆ ಹಾಕಿ ಇವನು ಕೂಡ ಮೇಲೆ ಬಂದು ತಲುಪ್ತಾನೆ. ಆದ್ರೂ ಕೂಡ ಈ ಡೈನೋಸಾರ್ ಇವರನ್ನ ಬಿಡ್ತಾನೆ ಇರೋದಿಲ್ಲ, ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರುತ್ತೆ. ಇದೇ ಸಮಯದಲ್ಲಿ ಕ್ಲೇರ್ ಅದಕ್ಕೆ ಸಿಗಾಕೊಂಡಿರ್ಬೇಕಾದ್ರೆ ಅದಕ್ಕೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಇಲ್ಲಿಂದ ಓಡಿಸ್ಬಿಡ್ತಾರೆ. ಈಗ ಇಡೀ ಕಾಡೆ ಹತ್ಕೊಂಡು ಉರಿತಿರೋದ್ರಿಂದ ಒಂದು ಸಿಗ್ನಲ್ ನ ಕಳಿಸಿ ಎಲ್ಲಾ ಡೈನೋಸಾರ್ಸ್ ಗಳನ್ನ ಹೆಡ್ ಕ್ವಾರ್ಟರ್ ನ ಒಳಗಡೆ ಬರೋ ರೀತಿ ಮಾಡಿ ಇಲ್ಲಿರುವಂತ ಎಂಪ್ಲಾಯೀಸ್ ಗಳು ಕೂಡ ಜಾಗನ ಖಾಲಿ ಮಾಡ್ತಿರ್ತಾರೆ. ನಂತರ ನಮಗೆ ತೋರಿಸ್ತಾರೆ ಇಷ್ಟೊತ್ತಿಗೆ ಇವರೆಲ್ಲರೂ ಒಬ್ಬರನ್ನೊಬ್ರು ಪರಿಚಯ ಮಾಡ್ಕೊಬಿಟ್ಟಿರ್ತಾರೆ. ಹಾಗೆ ಎಲ್ಲಾ ತಯಾರನ್ನು ಮಾಡ್ಕೊಂಡು ಮತ್ತೆ ಹೆಡ್ ಕ್ವಾರ್ಟರ್ ನ ಕಡೆಗೆ ಹೋಗ್ತಿರ್ತಾರೆ. ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ. ಈ ಕಡೆ ನೋಡಿದ್ರೆ ಲೀವೈಸ್ ಇಲ್ಲಿಂದ ಜಾಗ ಖಾಲಿ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಇವನ ಹತ್ರ ರಾಮ್ಸೆ ಬರ್ತಾನೆ. ಇವನನ್ನ ನೋಡಿ ಲೀವೈಸ್ ಎಲ್ಲಾನು ಕೂಡ ಅರ್ಥ ಮಾಡ್ಕೊಬಿಡ್ತಾನೆ, ನನ್ನ ಈ ಜಾಗನ ಸರ್ವನಾಶ ಮಾಡೋದ್ರಲ್ಲಿ ಇವನು ಕೂಡ ಹೆಲ್ಪ್ ಮಾಡಿದಾನೆ ಅಂತ. ಆದ್ರಿಂದ ರಾಮ್ಸೆ ನಾನ್ ನಿಮ್ ತರ ಅಲ್ಲ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲರೂ ಹೆಡ್ ಕ್ವಾರ್ಟರ್ ಗೆ ಬಂದು ನೋಡಿದ್ರೆ ಇಲ್ಲಿ ಯಾರು ಕೂಡ ಇರೋದಿಲ್ಲ. ಅಷ್ಟೇ ಅಲ್ಲದೆ ಎಡಿಎಸ್ ಸಿಗ್ನಲ್ ಆಫ್ ಆಗೋಗಿರುತ್ತೆ. ಎಡಿಎಸ್ ಸಿಗ್ನಲ್ ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, ಹಾರ್ತಿರೋಂತ ಡೈನೋಸಾರ್ ಗಳು ಅಟ್ಯಾಕ್ ಮಾಡದೇ ಇರ್ಲಿ ಅಂತ ಸಿಗ್ನಲ್ ಆನ್ ಮಾಡ್ತಾರೆ ಅಂತ, ಅದೇ ಸಿಗ್ನಲ್. ಆಗ ಇಲ್ಲಿಗೆ ರಾಮ್ಸೆ ಬಂದು ಹೇಳ್ತಾನೆ, ಈಗ ಹೆಡ್ ಕ್ವಾರ್ಟರ್ ನಲ್ಲಿ ಸರಿಯಾಗಿ ಎಲೆಕ್ಟ್ರಿಸಿಟಿ ಇಲ್ಲ, ಮೇನ್ ಸಿಸ್ಟಮ್ ಗಳನ್ನ ಆಫ್ ಮಾಡಿದ್ರೆ ಮಾತ್ರ ಎಡಿಎಸ್ ಸಿಗ್ನಲ್ ಆನ್ ಆಗೋದು ಅಂತ. ಅಷ್ಟೇ ಅಲ್ಲದೆ ಇವರೆಲ್ಲರೂ ಬ್ಲೂನ ಮರಿ ಆಗಿರುವಂತ ಬೇಟನ್ನು ಕೂಡ ಹುಡುಕ್ಬೇಕು. ಆದ್ರಿಂದ ಎಲ್ಲರೂ ಡಿಸೈಡ್ ಮಾಡ್ತಾರೆ, ಒಂದು ಟೀಮ್ ನವರು ಮೇನ್ ಸಿಸ್ಟಮ್ ಗಳನ್ನ ಆಫ್ ಮಾಡೋದಕ್ಕೆ ಹೋದ್ರೆ ಇನ್ನೊಂದು ಟೀಮ್ ನವರು ಬೇಟನ್ನ ಹುಡ್ಕೊಂಡು ಹೋಗ್ಬೇಕು ಅಂತ. ಈ ಕಡೆ ನೋಡಿದ್ರೆ ಲೀವೈ ಟ್ರೈನ್ ಇಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿರ್ತಾನೆ. ಅದೇ ಸಮಯಕ್ಕೆ ಕ್ಲೇರ್ ಹಾಗೆ ಎಲ್ಲಿ ಸರ್ವರ್ ರೂಮ್ ಗೆ ಬರ್ತಾರೆ, ಮೇನ್ ಸಿಸ್ಟಮ್ ಗಳನ್ನ ಆಫ್ ಮಾಡಿ ಎಡಿಎಸ್ ಸಿಗ್ನಲ್ ಅನ್ನ ಆನ್ ಮಾಡೋದಕ್ಕೆ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ತುಂಬಾ ಲೋ ಕಾಸ್ಟ್ ಹುಳಗಳೆಲ್ಲೇ ಇರ್ತವೆ. ಅದೇ ಸಮಯಕ್ಕೆ ನಮಗೆ ತೋರಿಸ್ತಾರೆ ಓವನ್, ಮೇಜಿ, ಅಲೆನ್ ಮೂರು ಜನ ಸೇರಿ ಬೇಟನ ಹುಡುಕ್ತಿರ್ತಾರೆ. ನಂತರ ಕ್ಲೇರ್ ಹಾಗೆ ಎಲ್ಲಿ ತುಂಬಾ ಕಷ್ಟಪಟ್ಟು ಮೇನ್ ಸಿಸ್ಟಮ್ ಅನ್ನು ಆಫ್ ಮಾಡ್ತಿದ್ದಂಗೆನೆ ಲಿವೈಸ್ ಹೋಗ್ತಿರುವಂತ ಟ್ರೈನ್ ಕೂಡ ಸ್ಟಾಪ್ ಆಗೋಗುತ್ತೆ. ಅದೇ ಸಮಯಕ್ಕೆ ಈ ಕಡೆ ಇವ್ರ 3 ಜನಕ್ಕೂ ಬೇಟ ಸಿಕ್ಬಿಡುತ್ತೆ. ನಂತರ ಅದಕ್ಕೆ ಮತ್ತು ಬರುವಂತ ಇಂಜೆಕ್ಷನ್ ಕೊಟ್ಟು ಎತ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಏನಾಗುತ್ತೋ ಗೊತ್ತಿಲ್ಲ, ಮೇನ್ ಸಿಸ್ಟಮ್ ಮತ್ತೊಂದ್ಸಲ ಆನ್ ಆಗೋಗುತ್ತೆ. ಅಷ್ಟೇ ಅಲ್ಲದೆ ಅರ್ಧಂಬರ್ಧ ಸತ್ತಿರುವಂತ ಲೋಕಸ್ ಹುಳಗಳು ಕೂಡ ಅಟ್ಯಾಕ್ ಮಾಡ್ತಿರ್ತವೆ. ಇದರಿಂದ ಕೊಡ್ಲಿನ ಎತ್ಕೊಂಡು ಇಲ್ಲೇ ಇದ್ದಂತ ಮೇನ್ ಸಿಸ್ಟಮ್ ವೈರ್ ಅನ್ನ ಕಟ್ ಮಾಡ್ತಿದ್ದಂಗೆನೆ ಎಡಿಎಸ್ ಸಿಗ್ನಲ್ ಆನ್ ಆಗುತ್ತೆ. ಹಾಗೆ ಟ್ರೈನ್ ಸ್ಟಾಪ್ ಆಗಿರೋದ್ರಿಂದ ಲೀವೈಸ್ ಕೂಡ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಸೊತ್ಕೆ ಈ ಜಾಗದಲ್ಲಿ ಡೈನೋಸಾರ್ಸ್ ಗಳು ಬಂದು ಇವನನ್ನ ಸಾಯಿಸ್ಬಿಡ್ತವೆ. ಹಾಗೆ ಕೈಲಾಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಸಿಕ್ಬಿಡುತ್ತೆ. ನಂತರ ಎಲ್ರು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇಲ್ಲೇ ಇರುವಂತ ಡಾಕ್ಟರ್ ಹೆನ್ರಿ ಬಂದು ಕೇಳ್ಕೊತಾನೆ, ನನಗೆ ಮೇಜಿನ ಸ್ಟಡಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ, ಇದರಿಂದ ಲೋಕಸ್ಟ್ ಹುಳಗಳನ್ನೆಲ್ಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ. ಆದ್ರೆ ಇದಕ್ಕೆ ಯಾರು ಒಪ್ಕೊಳ್ತಿರೋದಿಲ್ಲ, ಇವನನ್ನ ನಂಬೋದಕ್ಕಾಗೋದಿಲ್ಲ ಅಂತ. ಆಗ ಮೇಜಿನ ಇವನಿಗೆ ಪರ್ಮಿಷನ್ ಕೊಡ್ತಾಳೆ, ನೀವು ಸ್ಟಡಿನ ಮಾಡ್ಬೋದು ಅಂತ. ಅದೇ ಸಮಯಕ್ಕೆ ಕಾಯ್ಲಾ ಹೆಲಿಕಾಪ್ಟರ್ ನ ತಗೊಂಡ್ ಬರ್ತಿದ್ದಂಗೆನೆ ಎಲ್ರು ಹೊರಗಡೆ ಬರ್ತಾರೆ. ನಂತರ ಇದನ್ನ ಲ್ಯಾಂಡ್ ಮಾಡಿದಾಗ ನೋಡಿದ್ರೆ ಟೀರೆಕ್ಸ್ ಡೈನೋಸಾರ್ ಇಲ್ಲಿಗೆ ಬರುತ್ತೆ. ಇದು ಸಾಕಾಗೋದಿಲ್ಲ ಅಂತ ನಾವಾಗ್ಲೇ ನೋಡಿರೋ ಗಿಗಾನೋಟಾರಸ್ ಕೂಡ ಇಲ್ಲಿಗೆ ಬಂದ್ಬಿಡುತ್ತೆ. ಇದರಿಂದ ಈ ಎರಡು ಡೈನೋಸಾರ್ಸ್ ಗಳ ಮಧ್ಯೆ ಫೈಟ್ ನಡೀತಿದ್ದಂಗೆನೆ ಇವರು ಕೂಡ ತಪ್ಪಿಸ್ಕೊಳ್ತಾ ಸ್ವಲ್ಪ ಜನರು ಹೇಗೋ ಹೆಲಿಕಾಪ್ಟರ್ ಹತ್ರ ಬಂದು ತಲುಪ್ತಾರೆ. ಆದ್ರೆ ಇಷ್ಟೊತ್ತಿಗೆ ಗಿಗಾನೋಟಾರಸ್ ಟೀರೆಕ್ಸ್ ನ ಸಾಯಿಸ್ಬಿಟ್ಟಿರುತ್ತೆ. ಇದ್ರ ಹತ್ರನೇ ಸ್ವಲ್ಪ ಜನರು ಕೂಡ ಸಿಗಾಕೋಬಿಟ್ಟಿರ್ತಾರೆ. ಹಾಗೆ ಅಲ್ಲಿಗೆ ಆ ಕಣ್ಣು ಕಾಣದಿರುವಂತ ಡೈನೋಸಾರ್ ಬರ್ತಿದ್ದಂಗೆನೆ ಗಿಗಾನೋಟಾರಸ್ ಡೈವರ್ಟ್ ಆಗೋಗುತ್ತೆ. ಇದರಿಂದ ಎಲ್ಲರೂ ಹೆಲಿಕಾಪ್ಟರ್ ನ ಒಳಗಡೆ ಬಂದು ಇಲ್ಲಿಂದ ಸೇಫ್ ಆಗಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಟೀರೆಕ್ಸ್ ಡೈನೋಸಾರ್ ಇನ್ನೂ ಕೂಡ ಸತ್ತಿರೋದಿಲ್ಲ. ಇದರಿಂದ ಟೀರೆಕ್ಸ್ ಹಾಗೆ ಕಣ್ಣು ಕಾಣದಿರುವಂತ ಡೈನೋಸಾರ್ ಎರಡೂ ಸೇರಿ ಗಿಗಾನೋಟಾರಸ್ ನ ಸಾಯಿಸ್ಬಿಡ್ತವೆ. ನಂತರ ಇವರೆಲ್ಲರೂ ಹೆಲಿಕಾಪ್ಟರ್ ನಲ್ಲಿ ಸಾಕ್ತಾ ಸೇಫ್ ಆಗಿ ಡಾಲಮೈಟ್ ಇಂದ ಹೊರಗಡೆ ಬಂದು ತಲುಪ್ತಾರೆ. ಇಷ್ಟೊತ್ತಿಗೆ ಎಲಿ ಹಾಗೆ ಅಲೆನ್ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ಇನ್ನ ಮುಂದಿನ ಜೀವನ ಇವರಿಬ್ರು ಜೊತೆಲಿ ಕಳಿಬೇಕು ಅಂತ. ಆಗ ಸೀನ್ ಡಾಲಮೈಟ್ ನ ಕಡೆಗೆ ಶಿಫ್ಟ್ ಆದಾಗ ಇನ್ನೂ ಕೂಡ ಒಂದಷ್ಟು ಡೈನೋಸಾರ್ಸ್ ಗಳು ಸರ್ವೈವ್ ಆಗಿರ್ತವೆ. ಇದಾದ್ಮೇಲೆ ನಮ್ಗೆ ತೋರಿಸ್ತಾರೆ ಅಲೆನ್ ಹಾಗೆ ಎಲಿ ಇಬ್ರು ಕೂಡ ಜೊತೆಲಿ ಜೀವನ ಮಾಡ್ತಿರ್ತಾರೆ. ಹಾಗೆ ಡಾಕ್ಟರ್ ಹೆನ್ರಿನು ಕೂಡ ಮೇಜಿನ ಸ್ಟಡಿ ಮಾಡಿ ಆ ಟೆಕ್ನಿಕ್ ಅನ್ನ ಕಂಡಿಡಿದು ಒಂದು ಹುಳನ ರೆಡಿ ಮಾಡಿ ಎಲ್ಲಾ ಲೋಕಸ್ ಹುಳಗಳ ಜೊತೆ ಬಿಟ್ಬಿಡ್ತಾನೆ.
ಇದರಿಂದ ಮುಂದೆ ಆ ಹುಳಗಳು ಸತ್ತೋಗ್ತವೆ ಅಂತ ಓವನ್, ಕ್ಲೇರ್ ಹಾಗೆ ಮೇಜಿ ಬೇಟನ ಕರ್ಕೊಂಡ್ ಬಂದು ಮತ್ತೆ ಬ್ಲೂ ಹತ್ರ ಬಿಡ್ತಾರೆ. ಇದರಿಂದ ಇವರೆಲ್ಲರಿಗೂ ಸಂತೋಷ ಆಗುತ್ತೆ. ಹಾಗೆ ಬ್ಲೂ ಕೂಡ ಇವರಿಗೆ ಥ್ಯಾಂಕ್ಸ್ ಹೇಳೋ ರೀತಿ ಹೇಳಿ ಇದರ ಮಗುನ ಕರ್ಕೊಂಡು ಹೊಟ್ಟೋಗುತ್ತೆ. ಅಷ್ಟೇ ಅಲ್ಲದೆ ಈಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಮನುಷ್ಯರು ಡೈನೋಸಾರ್ಸ್ ಗಳ ಜೊತೆನೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಅಂದ್ರೆ ಬೇರೆ ಪ್ರಾಣಿಗಳು ಹೇಗೆ ಜೀವನ ಮಾಡ್ತಿದಾವೋ ಅದೇ ರೀತಿ ಎಲ್ಲಾ ಡೈನೋಸಾರ್ಸ್ ಗಳು ಜೀವನ ಮಾಡೋದಕ್ಕೆ ಶುರು ಮಾಡಿರ್ತವೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಅದ್ರ ಜೊತೆಗೆ ಜುರಾಸಿಕ್ ವರ್ಲ್ಡ್ ಮೂವಿ ಸೀರೀಸ್ ಕೂಡ ಎಂಡ್ ಆಗುತ್ತೆ. ಎಲ್ಲಾ 3 ಮೂವಿಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ 2 ಮೂವಿಗಳನ್ನ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು 2 ಮೂವಿಗಳನ್ನ ನೋಡ್ಕೋಬಹುದು. ಈ ಮೂವಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಓವನ್ ಹಾಗೆ ಕ್ಲೇರ್ ನ ಮಗಳ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.